70 to 100 ಕಿಲೋಸ್ ಆಗುತ್ತೆ ವೇಟ್. ಬೇರೆ ಕಾಲಿಂದ ಡಿಫ್ರೆಂಟ್ ಇದೆ, ಕಾಣಿಸ್ತಾ ಇದೆಯಾ? ಸೊ ಈ ಥರ ಕುದುರೆಗಳು ನಾರ್ಮಲ್ ಕುದುರೆ ಅಷ್ಟು ಫಾಸ್ಟ್ ಓಡೋಕ್ಕಾಗಲ್ಲ, ಬಂಡೆ ಬಿದ್ರೂ ಏನೂ ಆಗಲ್ಲ. ಸೊ ಈಶಾನ ಬನಶಂಕರಿಗೆ ರೆಸ್ಕ್ಯೂ ಮಾಡಿತ್ತು, ರಾಜಕಾಲುವೆ ಹೋಗುತ್ತಲ್ಲ ಅದ್ರಲ್ಲಿ ಬಿದೋಗಿತ್ತು. ಹಾವು ಹುಡ ಅದೆಲ್ಲ ಈ ಕಡೆ ಸ್ಟಾರ್ಟ್ ಮಾಡಿ ಪಾರಿವಾಳ ಹೆಂಗ್ ಜಾಸ್ತಿ ಆಗ್ತಾ ಇರುತ್ತೆ, ಗುಬ್ಬಚ್ಚಿ ಹಂಗೆ ಕಮ್ಮಿ ಆಗ್ತಾ ಇದೆ. 10 ವರ್ಷ ಇದಕ್ಕೆ ಇಷ್ಟೇ ಬೆಳೆಯೋದು. ಇದನ್ನ KR ಮಾರ್ಕೆಟ್ ಇಂದ ರೆಸ್ಕ್ಯೂ ಮಾಡಿದ್ರು. ಫಸ್ಟ್ ಪ್ರೋಸೆಸ್ ಏನಂದ್ರೆ ಅದ್ರದ್ದು ಮೆಡಿಕಲ್ ಟ್ರೀಟ್ಮೆಂಟ್ ಆಗಿದೆ. ಏನಾದ್ರು ಒಂದು ಪ್ರಾಬ್ಲಮ್ ಇರ್ತದೆ, ನಾವು ಸಪ್ಲೈ ಮಾಡಲ್ಲ, ಮತ್ತೆ ಸೇಲು ಮಾಡಲ್ಲ. ಮುಂದೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಈ ತರ ಏಟ್ ಆಗಿದೆ ಕುದುರೆಗೆ, ಏನೇ ಆಗಿದೆ ಅಂದ್ರೆ ಅಲ್ಲೇ ಶೂಟ್ ಮಾಡಿ ಸಾಯಿಸ್ಕೊಡ್ತಾರೆ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು, ಉಪಕಾರವ ಮಾಡ. ಓಕೆ, ಸೊ ನೆಕ್ಸ್ಟ್ ಇದು ಯಾವ? ಸೊ ಇದೂನು ನೀವು ಇವಾಗ ನೋಡಿದ್ರಲ್ಲ ಐವಿನ್ ಅಂತ, ಇಗ್ವಾನ್. ಇದು ಚಿಕ್ಕ ಇದು ಇಗ್ವಾನ್ ಅದೇ ಚಿಕ್ಕ ಮರಿಗಳಿದು, ಚಿಕ್ಕ ಮರಿ. ಸೊ ಸುಮಾರು ಜನ ಏನಾಗುತ್ತಂತೆ ಇವಾಗ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಜನಗಳು ಇಗ್ವಾನ ಆಗಿರ್ಲಿ, ಹಾವು ಆಗಿರ್ಲಿ, ಇಲ್ಲ ಹೆಜ್ಜಾಗ್ ಆಗಿರ್ಲಿ, ಇವಾಗ ಮುಳ್ಳಂದಿ ತರ ನೋಡಿದ್ರಲ್ಲ ಅದು ಮನೇಲಿ ಸಾಕೊಳ್ಳೋದು ಜಾಸ್ತಿ ಆಗ್ತಾ ಇದೆ. ಹೌದಾ? ಆದ್ರೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಇವಾಗ ಇಂಡಿಯಾಲಿ ಇವಾಗ ಅವ್ರಿಗೆ ಇದು ಏನದು ನಾಲೆಜ್ ಬರ್ತಾ ಇದೆ, ನಾಯಿ ಬೆಕ್ಕು ಹೆಂಗು ನೋಡ್ಕೊಳ್ಳೋದು ಅಂತ. ಆದ್ರೆ ಸುಮಾರು ಜನ ಆಲ್ರೆಡಿ ಹಾವು ಹುಡ ಅದೆಲ್ಲ ಈ ಕಡೆ ಸ್ಟಾರ್ಟ್ ಮಾಡಿದ್ದಾರೆ ಸಾಕೋಕೆ ಮನೇಲಿ. ಆದ್ರೆ ಅದು ಏನು ಆಹಾರ ತಿನ್ನುತ್ತೆ, ಎಷ್ಟು ಬದುಕುತ್ತೆ, ಏನದಕ್ಕೆ ಹೆಂಗೆ ಮೇಂಟೈನ್ ಮಾಡ್ಬೇಕು, ಅದ್ರ ಟೆಂಪ್ರೇಚರ್ ಏನು, ಅದಕ್ಕೆ ಬಿಸಿಲು ಬೇಕು. ಇವಾಗ ಈ ತರ ಪ್ರಾಣಿಗಳೆಲ್ಲ ತಣ್ಣ ರಕ್ತ ಪ್ರಾಣಿಗಳು, ಅಂದ್ರೆ ರಕ್ತ ತಂಪು ಪ್ರದೇಶದಲ್ಲಿ ಇಲ್ಲ, ರಕ್ತನೇ ಅದರದ್ದು ತಣ್ಣಗಿರುತ್ತೆ. ನಮ್ದು ಬಿಸಿ ರಕ್ತ ಇರುತ್ತಲ್ಲ, ಇದಕ್ಕೆಲ್ಲ ತಣ್ಣಗಿರುತ್ತೆ ರಕ್ತ. ಅದಕ್ಕೋಸ್ಕರ ನೀವು ನೋಡಿದ್ರೆ ಎಲ್ಲ ಬಿಸಿಲಲ್ಲಿ ಕೂತಿದೆ. ಸೊ ರಕ್ತನ ಬಿಸಿ ಮಾಡ್ಕೋಬೇಕಂದ್ರೆ ಬಿಸಿಲಲ್ಲಿ ಕೂಗಬೇಕಾಗುತ್ತೆ. ಎಷ್ಟೋ ಜನ ಈ ಪ್ರಾಣಿಗಳನ್ನ ಮನೆ ಒಳಗಡೆ ಸಾಕೊಂತಾರೆ, ಬಿಸಿಲು ಬೀಳಲ್ಲ ಮನೆ ಒಳಗಡೆ, ಹಾಗಾಗಿ ಅದು ತೊಂದರೆ ಆಗಾಗ ತುಂಬಾ ತೊಂದರೆ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು ಅಂತ ನೋಡ್ಕೊಳಕ್ ಗೊತ್ತಿರಲ್ಲ. ಮತ್ತೆ ಸುಮಾರು ಜನಕ್ಕೆ ಅದು ಮೊಟ್ಟೆ ಇಟ್ಬಿಟ್ಟಿರುತ್ತೆ, ಅವಾಗ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಸೊ ಅವಾಗೂ ನಮ್ಗೆ ಫೋನ್ ಮಾಡ್ತಾರೆ ಸುಮಾರು ಜನ. ಹಂಗೆ ಇದೆಲ್ಲಾನು ಬಂದಿರೋದು ನೀವು ನೋಡಿದ್ರೆ. ಅವಾಗ ಮನೇಲಿರೋ ಆಲ್ರೆಡಿ ಸಾಕಿರೋ ಒಂದು ಇದು ಇಗ್ವಾನ ಮೊಟ್ಟೆ ಇಟ್ಟಿರೋದ್ರಲ್ಲಿ ಅವ್ರ ಮೊಟ್ಟೆಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ, ನಮಗೆ ಕೊಡ್ತಾರೆ. ನಾವು ಅದನ್ನ ಕಾವು ಕೊಟ್ಟು ಅದು ಮಾಡಿ, ನಮ್ಮ ಹತ್ರ ಆಲ್ರೆಡಿ ಇಕ್ವಿಪ್ಮೆಂಟ್ಸ್ ಇದೆ ಅದು ಮಾಡೋಕ್ಕೆ. ಸೊ ಅದರಿಂದ ಮರಿಗಳು. ಸೊ ಇವುಗಳನ್ನು ಸಾಕಬೇಕು ಅಂದ್ರೆ ನೀವು ಇಲ್ಲಿಂದ ಸಪ್ಲೈ ಮಾಡ್ತೀರಾ? ನಾವು ಸಪ್ಲೈ ಮಾಡಲ್ಲ, ಮತ್ತೆ ಸೇಲು ಮಾಡಲ್ಲ. ಇಲ್ಲಿ ಸುಮಾರು ಮಕ್ಕಳು ಬರ್ತಾರೆ, ಅವ್ರಿಗೂ ಒಂದು ಸಾಕೋ ಒಂದು ಆಸೆ ಇರುತ್ತೆ. ಅದನ್ನು ನಾವು ಅಡಾಪ್ಷನ್ ಅಂತ ಕೊಡ್ತೀವಿ, ಕಂಪ್ಲೀಟ್ ಫ್ರೀ ಆಫ್ ಚಾರ್ಜ್. ಇದು ಸಿಂಪಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ಮಕ್ಳಿಗೆ ಹೋಗ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟಾಗಿ ರಿಸರ್ಚ್ ಮಾಡಿ, ನೀವು ಅದ್ರ ಬಗ್ಗೆ ತಿಳ್ಕೊಳ್ಳಿ, ಏನು ಆಹಾರ ತಿನ್ನಬೇಕು, ಹೆಂಗಿರ್ಬೇಕು, ಅದ್ರ ಕೇಜು ಅದೆಲ್ಲ ನಾವು ಹೆಲ್ಪ್ ಮಾಡ್ತೀವಿ ಅವ್ರಿಗೆ. ಅದಕ್ಕೆ ಬಿಲ್ಡ್ ಮಾಡೋಕ್ಕೆ ಅದೆಲ್ಲ ಅದು ಕಟ್ಟಿ ಅದ್ರಿಗೆ ಫೋಟೋ ಕಳಿಸಿದ್ರೆ ಇಲ್ಲಿಂದ ಬಂದು ಅವ್ರು ಒಂದು ಪ್ರಾಣಿನ ದತ್ತು ತೊಗೊಂಡು ಹೋಗ್ಬೋದು. ಅಂದರೆ ಮೊದಲು ಅದಕ್ಕೆ ಬೇಕಾದ ವಾತಾವರಣ ನಿರ್ಮಾಣ ಮಾಡಿ ಆದ್ಮೇಲೆ ಇಲ್ಲಿಂದ ನೀವು ತಗೊಂಡು ಹೋಗಿ. ಹೌದು, ಅದು ಬಹಳ ಮುಖ್ಯ. ಯಾಕಂದ್ರೆ ಇಲ್ಲಿಂದ ಹೋಗಿ ಅವರಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟಿಗೆ ಇದು ಹೋಗ್ಬಿಟ್ಟಿದ್ರೆ. ಹೌದು, ಯಾಕಂದ್ರೆ ಪ್ರತಿಯೊಂದು ಪ್ರಾಣಿಗೆ ಅದರದೇ ಆದಂಥ ನೀಡ್ಸ್ ಇರುತ್ತೆ. ಅದನ್ನ ನಾವು ಫಸ್ಟೇ ರೆಡಿ ಮಾಡ್ಕೊಂಡ್ರೆ ಪ್ರಾಣಿಗಳು ಒಳಗಡೆ ಬಿಡ್ಬೋದು. ಸೊ ಇಲ್ಲೂ ನೋಡಿದ್ರೆ ನೀವು ಬನ್ನಿ ಒಳಗಡೆ. ವಾವ್, ನೋಡಿದ್ರಲ್ಲ ಆಲ್ಮೋಸ್ಟ್ 25 ಮರಿಗಳಿದ್ದಾವೆ ಇಗ್ವಾನದು. ಸೊ ಇದು ಆಲ್ಮೋಸ್ಟ್ ಒಂದು 3 ತಿಂಗಳು ಮರಿಗಳು. ಇಷ್ಟು ಚಿಕ್ಕದಿರ್ತವೆ ಹುಟ್ಟಿದಾಗ, ದೊಡ್ಡದು ಬೆಳೀತಾ ಎಷ್ಟು ಆಗಿರ್ಬೋದು? 3 ತಿಂಗಳಾಗಿದೆ ಎಲ್ಲವಕ್ಕೂ. ಹೌದು, ಎಲ್ಲ ಒಂದೇ ಸತಿ ಇದಾಗಿದೆ ಮೊಟ್ಟೆಯಿಂದ. ಅಲ್ಲಿ ಇದೆಯಲ್ಲ ಅದಕ್ಕೆ ಸಂಬಂಧ ಇಲ್ಲ, ಇದು ಆಚೆಯಿಂದ ನಾನು ಹೇಳಿದೆ ಅಲ್ಲ, ಬೇಗ ಮೊಟ್ಟೆ ಕೊಟ್ಬಿಟ್ಟಿದ್ದು. ಅಲ್ಲ ಆ ತಳಿಗೆ ಸಂಬಂಧಪಟ್ಟ. ಹೌದು, ಅದೇ ಜಾತಿ. ದೊಡ್ಡದಾದ್ರೆ ಹಂಗೆ ಆಗುತ್ತೆ. ಇವಾಗ ಹೆಂಗೆ ಹಸಿರು ಕಲರ್ ಇದೆ, ದೊಡ್ಡದಾಗ್ತಾ ಆಗ್ತಾ ಆ ಕಲರ್ಗೆ ಚೇಂಜ್ ಆಗುತ್ತಾ? ಹೌದು. ಓಹೋ, ಬಟ್ ಈ ಊಸರು ಒಳ್ಳಿ ಅಂದ್ರೆ ಇದಲ್ಲ? ಇಲ್ಲ, ಊಸರು ಒಳ್ಳಿ ನಮ್ಮ ದೇಶದಲ್ಲಿ ಸಿಗೋದು. ಮತ್ತೆ ಊಸರು ಒಳ್ಳಿ ಏನ್ ಮಾಡುತ್ತಂದ್ರೆ ಹುಳುಗಳು ತಿನ್ನುತ್ತೆ. ಇದು ಕಂಪ್ಲೀಟ್ಲಿ ಸಸ್ಯಾಹಾರಿ, ಎಲೆ, ಹೂವು, ಹಣ್ಣು ಅದು ತಿನ್ನೋ ಪ್ರಾಣಿ ಇದು. ಬಟ್ ಇದೇ ತಳಿ ಕೂಡ ಇದು ಲಿಸರ್ಡ್ಸ್ ಅಂತ ಆಗಿದೆ. ಯಾವುದೇ ಇದು ರೆಪ್ಟೈಲ್ಸ್ ಇರುತ್ತಲ್ಲ, ಸ್ಕೇಲ್ಸ್ ಇರುತ್ತೆ ಅದರ ಮೇಲೆ, ಮತ್ತೆ 4 ಕಾಲಿದ್ರೆ ಅದಕ್ಕೆಲ್ಲ ಲಿಸರ್ಡ್ಸ್ ಅಂತಾರೆ. ನಮ್ಮ ಓತಿಕೆತ್ತ ಆಗಿರಲಿ, ಹೂಡ ಆಗಿರಲಿ, ಇದು ಇಗ್ವಾನ ಆಗಿರಲಿ, ನಮ್ಮ ಊಸರವಳ್ಳಿ ಎಲ್ಲ ಇದೇ ಜಾತಿಗೆ ಬರುತ್ತೆ. ಅದರಲ್ಲಿ ಕೆಲವು ಸಸ್ಯಾಹಾರಿಗಳು, ಕೆಲವು ಮಾಂಸಾಹಾರಿ. ಬಟ್ ಇವೆಲ್ಲ ಸಸ್ಯಾಹಾರಿ, ಇದೆಲ್ಲ ಸಸ್ಯಾಹಾರಿ. ಸೊ ಹಾಗಾಗಿ ಇವುಗಳನ್ನು ಮನೆಯಲ್ಲಿ ಸಾಕಬೇಕು ಅಂದರೆ ಅದಕ್ಕೆ ಬೇಕಾದ ಜ್ಞಾನವನ್ನು ನೀವು ಇಲ್ಲಿ ಬಂದರೆ ಕೊಡ್ತೀರಾ? ಸೂಪರ್. ಒಂದು ಕೈಲಿ ತಗೊಳ್ಬೋದಾ? ನೀವು ತಗೋಬೋದು. ವಾವ್, ಕ್ಲಿಯರ್ ಇದೆಯಾ? ನೋಡಿ, ಇಷ್ಟು ಆರಾಮಾಗಿ ಅದು ಕೂರಬೇಕಂದ್ರೆ ಆ ಕುರಿತು ಇವ್ರ ಹೃದಯದಲ್ಲಿ ಅದಕ್ಕೊಂದು ಪ್ರೀತಿ ಇದ್ರೆ ಮಾತ್ರ ಅದಕ್ಕೆ ಒಂದು ಸಂವೇದನೆ ಬರುತ್ತೆ. ನನಗೇನು ಆಗಲ್ಲ ಅನ್ನೋ ಒಂದು ನಿರ್ಭಯ ಸ್ಥಿತಿಗೆ ಬಂದರೆ ಮಾತ್ರ ಅದು ಆರಾಮಾಗಿ ಅನಿಸುತ್ತೆ.
ಇಲ್ಲ ಅಂದ್ರೆ ಓಡುತ್ತಷ್ಟೇ. ಸೂಪರ್. ಸೊ ಇದನ್ನು ಈಗೆಲ್ಲ ಜನಗಳು ಮನೆಯಲ್ಲಿ ಸಾಕುವಷ್ಟು ಸಂಪ್ರದಾಯ ರೂಢಿ ಆಗ್ತಾ ಇದೆಯಾ? ಹೌದು, ಸುಮಾರು ಜಾಸ್ತಿ ಆಗ್ತಾ ಇದೆ ಇವಾಗ. ಸೊ ಅದರ ಆಹಾರನೂ ಬಂದಿದೆ ನೋಡಿ ಇವತ್ತಿಂದು. ಅದ್ರದ್ದು ಆಹಾರ ಹೌದು, ಕುಡಿ ಒಳಗಡೆ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ಪಪಾಯಾಸ್, ಸೊಪ್ಪು ಮತ್ತು ಪಪಾಯ ಮತ್ತೆ ವೈಟ್ ಪೌಡರ್ ಕಾಣಿಸ್ತಾ ಇದೆಯಲ್ಲ, ಅದು ಸಪ್ಲಿಮೆಂಟ್, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್. ನಾವು ಎಷ್ಟೇ ಯಾವುದೇ ತರ ಆಹಾರ ಕೊಟ್ಟರು ಅದರ ಕಾರ್ಡಲ್ಲಿ ಅದಕ್ಕೆ ಏನು ಸಿಗುತ್ತೆ ಅದೆಲ್ಲ ಸಿಗಲ್ಲ ಇದರಲ್ಲಿ ನಮ್ಮ ದೇಶದಲ್ಲಿ. ಸೊ ಈ ತರ ನಾವು ಸಪ್ಲಿಮೆಂಟ್ಸ್ ಆ್ಯಡ್ ಮಾಡಬೇಕು. ಸೊ ಅದೂ ತುಂಬಾ ಇಂಪಾರ್ಟೆಂಟ್. ನೋಡಿ ಬಂದಿದೆ ನೋಡಿ. ವಾವ್, ಇದು ನಾನು ಒಬ್ಬನಿಗೆ ಒಂದೇ ಪ್ಲೇಟ್ ಸಿಕ್ಬಿಡ್ತು ಅಂತ ಖುಷಿಲಿ ನೋಡ್ತಾ ಇದ್ದೀನಿ. ನೀವು ಒಬ್ಬಂಗೆ ಅಲ್ಲಮ್ಮ, ಅವರೆಲ್ಲರೂ ತಿನ್ನಬೇಕು. ಬನ್ನಿ 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 ಬನ್ನಿ. ವಾವ್. ಸೊ ಇದು ಮಧ್ಯಾಹ್ನದ ಊಟ ಅಥವಾ ದಿವಸಕ್ಕೆ ಒಂದೇ ಸರಿ? ದಿವಸಕ್ಕೆ 2 ಸತಿ ಮಗಿಗಳು. ಮತ್ತೆ ಸೀಸನ್ಗೆ ಚೇಂಜ್ ಆಗುತ್ತೆ ಊಟನೂ. ಊಟನೂ ಪಪಾಯ ಜಾಗದಲ್ಲಿ ಬೇರೆ ಏನಿರುತ್ತೆ? ದಿವಸ ಚೇಂಜ್ ಆಗುತ್ತೆ. ಅದು ದಿವಸ ಚೇಂಜ್ ಆಗುತ್ತೆ, ಬೇರೆ 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 ಸೀಸನ್ಗೂ. ಅದು ಫ್ರೀಕ್ವೆನ್ಸಿ. ಇವಾಗ ಸಮ್ಮರ್ಸ್ಗೆ ಬಿಸಿಲಿರೋ ಜಾಸ್ತಿ ಕಾರಣ ಜಾಸ್ತಿ ತಿಂತವೆ. ಹೌದು, ಯಾಕಂದರೆ ಬಿಸಿ ಆಗಿರುತ್ತೆ ರಕ್ತ. ಸೊ ಅದೇ ಚಳಿಗಾಲದಲ್ಲಿ ದಿವಸಕ್ಕೆ ಒಂದೇ ಸತಿ ತಿನ್ನೋದು. ಸರಿ, ಮುಂದೆ ಹೋಗೋಣ. ಸೊ ಇದಕ್ಕೆ ಈ ತಳಿಗೆ ಸಂಬಂಧಪಟ್ಟಂತೆ ಇಷ್ಟೇ ಕಲೆಕ್ಷನ್, ಇಷ್ಟೇ ಇರೋದು? ಹೌದು ಹೌದು. ಓಕೆ, ಎಲ್ಲ ರಕ್ಷಣೆ ಮಾಡಿರೋದು, ಎಲ್ಲ ರೆಸ್ಕ್ಯೂ ಮಾಡಿರೋದು. ಆ್ಯಂಡ್ ಇಂತಹ ಪ್ರಾಣಿಗಳನ್ನು ನೀವು ಸಾಕಬೇಕು ಅಂದರೆ ಅದ್ರ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಉಚಿತವಾಗಿ ಕೊಡ್ತಾರೆ. ಹೌದು, ಸೂಪರ್. ಸೊ ನೆಕ್ಸ್ಟ್ ಕುರಿಗಳು ಸಾಕಿದ್ದಾರೆ. ಟಗರು. ಸೊ ಇಲ್ಲಿಂದ ನಮ್ಮದು ಲಾರ್ಜ್ ಆನಿಮಲ್ ಸ್ಟಾರ್ಟ್ ಆಗುತ್ತೆ. ಲಾರ್ಜ್ ಆನಿಮಲ್ ಅಂದರೆ ದೊಡ್ಡ ಪ್ರಾಣಿಗಳು, ಕುದುರೆ, ಕುರಿ ಮತ್ತು ಹಸು ಎಲ್ಲ ಇಲ್ಲಿದೆ. ಸೊ ಫಸ್ಟು ನೀವು ನೋಡಿದ್ರೆ ನಮ್ಮ ಕುರಿಗಳಿದೆ ಇಲ್ಲಿ. ಕುರಿಗಳು, ಹಾಂ. ಸೊ ಇವುಗಳಿಗೆ ಊಟದ ವ್ಯವಸ್ಥೆ ಎಲ್ಲ ಹುಲ್ಲು ಬೂಸ ಎಲ್ಲ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ಡೈಲಿ ಇದು ಗ್ರೇಸಿಂಗ್ ಅನಿಮಲ್ ಅಂತ ಇದನ್ನು. ಗ್ರೇಸಿಂಗ್ ಅನಿಮಲ್ ಅಂದರೆ ಹುಲ್ಲು ತಿನ್ನೋ ಪ್ರಾಣಿಗಳು. ಸೊ ಯಾವುದೇ ಹುಲ್ಲು ತಿನ್ನೋ ಪ್ರಾಣಿಗಳು ದಿವಸ ಪೂರ್ತಿ ತಿನ್ನುತ್ತೆ. ಯಾಕಂದರೆ ಮೇನ್ಲಿ ಗ್ರಾಸ್ ತಿನ್ನೋದು, ಅದರಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಇರಲ್ಲ, ಫೈಬರ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ದಿವಸಕ್ಕೆ 5 ಸತಿ ಊಟ ಆಗ್ತಾ ಇರ್ತೀವಿ. ಸೊಪ್ಪು ಎವ್ರಿ 2 hours ಒಂದ್ಸತಿ. ಇಲ್ಲಿಂದಾನೆ, ಲೋಕಲಿಂದ ನಾವೇ ಪ್ರೊಡ್ಯೂಸ್ ಮಾಡ್ತೀವಿ. ಫಾರ್ಮರ್ಸ್ ಇದಾಗಲ್ಲ, ಅವ್ರ ಹೆಲ್ಪಿಂದ ಇಲ್ಲೇ ಪ್ರೊಡ್ಯೂಸ್ ಮಾಡ್ತೀವಿ. ಅದಕ್ಕೆ ಬೇಕಾಗಿರೋ 1 2 3 4 5. ಹೌದು, ಇಲ್ಲಿ 5 ಇದೆ. ಸೊ ಈ 5 ಇದ್ದಾವೆ ಎಷ್ಟು ವರ್ಷದಿಂದ? ಇಲ್ಲ. ಸೊ ಇದು ನೋಡಿದ್ರೆ ಮಕ್ಬೂಲ್ ಅಂತ ಇವನ ಹೆಸರು. ರೀಸೆಂಟ್ 1-2 months ಆಗಿದೆ ಬಂದು. ಇದು ಹೆಸರು ಮಕ್ಬೂಲ್ ಅಂತ. ಟಚ್ ಮಾಡ್ಬೋದು, ಏನು ಮಾಡಲ್ಲ. ಸೊ ಇದನ್ನು ಅವ್ರು ಪ್ರೀವಿಯಸ್ ಯಾರು ನೋಡ್ಕೊತಾ ಇದ್ರು ಜಾಸ್ತಿ ಗುಮ್ಮುತ್ತೆ ಅಂತ ಇಲ್ಲಿ ಕೊಟ್ಬಿಟ್ಟಿದ್ರು. ಹೊಡೆಯುತ್ತೆ, ಗುದ್ದುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದು ಗುಮ್ಮುತ್ತೆ ಅಂತ ಅವ್ರು ಬಂದಿಲ್ಲ. ಸವಾಸ ಬೇಡ ಕಣಪ್ಪ, ನೋಡ್ಕೊಳ್ಳಿ. ಇಲ್ಲಿ ಬಂದು ನಾವು ಡೈಲಿ ಈ ಥರ ನಾಗರಾಜ್ ಮಾಡ್ತಾವ್ ನೋಡಿ, ಆ ಥರ ಮಾಡಿ ಅಭ್ಯಾಸ ಮಾಡಿಸಿದ್ಮೇಲೆ ನೋಡಿ ನಾಗರಾಜ್ ಇದು ನೋಡಿ ಡೈಲಿ. ಸೊ ನಮ್ದು ಸುಮಾರು ಒಂದು ವಾರಕ್ಕೆ 5ರಿಂದ 7 ಪ್ರಾಣಿಗಳು ಹೊಸದು ಬರುತ್ತೆ. ಅಂದ್ರೆ ರಕ್ಷಣೆ ಮಾಡುತ್ತೆ ಎಲ್ಲಗಿಂತ ಸೇರಿ. ಒಂದು 5ರಿಂದ 7 ಪ್ರಾಣಿ ಎಕ್ಸ್ಟ್ರಾ ಜಾಯ್ನ್ ಆಗುತ್ತೆ ನಮ್ಮ ಫ್ಯಾಮಿಲಿಗೆ. ಅದು ಫಸ್ಟ್ ಪ್ರೋಸೆಸ್ ಏನಂದ್ರೆ ಅದ್ರದ್ದು ಮೆಡಿಕಲ್ ಟ್ರೀಟ್ಮೆಂಟ್ ಆಗಿರೋದು. ಏನಾದ್ರು ಯಾಕಂದ್ರೆ ಸುಮಾರು ಬರೋದೆಲ್ಲ ಏನಾದ್ರು ಒಂದು ಪ್ರಾಬ್ಲಮ್ ಇರ್ತದೆ ಅದಕ್ಕೆ. ಸೊ ನೀವು ಅಲ್ಲೇ ಎಲ್ಲ ನೋಡಿ ಬಿಟ್ಕೊಳ್ಳಿ. ಹೌದು, ಯಾಕಂದ್ರೆ ಡೈರೆಕ್ಟ್ ಆಗಿ ನಾನು ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಬಿಟ್ರೆ ಅದಕ್ಕೆ ಹೋಗುವಾಗ ನಮ್ಮ ಪ್ರಾಣಿಗಳಿಗೂ ಆಗುತ್ತೆ. ಸೊ ಯಾವತ್ತು ನೀವು ಕೋವಿಡ್ ಅಲ್ಲಿ ಕೇಳಿರ್ಬೋದು ಕ್ವಾರಂಟೈನ್ ಅಂತ. ಅದು ಹರಡಬಾರ್ದು ಅಂತ. ಅದೇ ತರ ನಾವು ಇಲ್ಲಿ 45 ದಿವಸ 50 ದಿವಸ ಕ್ವಾರಂಟೈನ್ ಮಾಡಿ ಅದ್ರಲ್ಲಿ ಡಾಕ್ಟರ್ ಬಂದು ಚೆಕ್ ಮಾಡಿ ಅವ್ರು ಸೈನ್ ಮಾಡಿ ಸರ್ಟಿಫೈ ಮಾಡಿದ್ರೆ ಎವ್ರಿಥಿಂಗ್ ಫೈನ್ ಅಂದಮೇಲೆ ಬೇರೆ ನಮ್ಮ ಪ್ರಾಣಿಗಳ ಜೊತೆ ಅದನ್ನ ಸೇರಿಸೋದು. ಅದಾದ್ಮೇಲೆ ಸೆಕೆಂಡ್ ಪ್ರೋಸೆಸ್ ಇದು ಪ್ರಾಣಿಗಳಿಗೆ ಮನುಷ್ಯರ ಜೊತೆ ಅಭ್ಯಾಸ ಬಾಂಧವ್ಯ ಬೆಳೆಸೋದು. ಒಂದೊಂದು ಪ್ರಾಣಿಗಳು ಈ ತರ ಒಂದು ವಾರದಲ್ಲೇ ರೆಡಿ ಆಗ್ಬಿಡ್ತವೆ, ಫ್ರೆಂಡ್ಲಿ ಆಗ್ಬಿಡ್ತವೆ. ಒಂದೊಂದು ಪ್ರಾಣಿ 6 ತಿಂಗಳು ತಗೊಳುತ್ತೆ ಟ್ರಸ್ಟ್ ಬಿಲ್ಡ್ ಮಾಡಕ್. ಮತ್ತೆ ಯಾಕಂದ್ರೆ ಆ ತರ ಪಾಸ್ಟ್ ಅಲ್ಲಿ ಅದಕ್ಕೆ ಘಾಸಿ ಆಗಿರುತ್ತೆ. ಹೌದು, ಇವರು ಹಂಗೆ ಇರಬಹುದು ಅನ್ನೋ ಡೌಟ್ ಇರೋದು. ಹೌದು, ಮತ್ತೆ ಪ್ರಾಣಿಗಳು ಮನುಷ್ಯರ ತರನೇ. ಏನ್ ಕುರಿ ಅಂದ್ರೆ ಎಲ್ಲಾ ಕುರಿ ಒಂದೇ ತರ ಇರಲ್ಲ. ಇವಾಗ ನಾನು ಡಿಫ್ರೆಂಟು, ನೀವು ಡಿಫ್ರೆಂಟ್, ಅವ್ರು ಡಿಫ್ರೆಂಟ್. ಹೆಂಗೆ ಅದ್ರದ್ದು ಏನಂತ ಕ್ಯಾರೆಕ್ಟರ್ ಡಿಫ್ರೆಂಟ್ ಇರುತ್ತೆ. ಅವ್ರ ಸ್ವಭಾವ ಒಂದೇ ವಾರದಲ್ಲಿ ಟ್ರೈನ್ ಆಗ್ಬಿಡ್ಬೋದು. ಈ ಕುರಿ 1 ತಿಂಗಳು ತಗೋಬಹುದು, ಇನ್ನೊಂದು 6 ತಿಂಗಳು ತಗೋಬಹುದು. ಸಖತ್. ಸೊ ಅದಕ್ಕೆ ನೀರು ಊಟದ ವ್ಯವಸ್ಥೆ ಬೇಸಿಗೆಗಾಲ 24/7 ಇರುತ್ತೆ. ಯಾವಾಗ ಎನಿ ಆನಿಮಲ್ ಎಲ್ಲ ಎನ್ಕ್ಲೋಜರ್ ಅಲ್ಲಿ ನೀರು 24/7. ನೋಡಿ ಅಲ್ಲಿ ನೀರು ಇಟ್ಟಿದ್ದಾರೆ.
ಡಬ್ಬರಿಲಿ ನೀರಿಟ್ಟಿದ್ದಾರೆ. ಫುಡ್ ಟೈಮ್ ಪ್ರಕಾರ ಹೋಗುತ್ತೆ. ಈ ಪ್ರಾಣಿಗಳಿಗೆ ಒಂದು ಸ್ವಲ್ಪ ವಿಶಾಲವಾದ ಜಾಗ ಅನ್ನೋದು ಮುಖ್ಯ ಆಗುತ್ತೆ ಅವುಗಳ ಬೆಳವಣಿಗೆಗೆ. ಹೌದು, ತುಂಬ ಇಂಪಾರ್ಟೆಂಟ್. ಬೆಳವಣಿಗೆ ಆಗುವಾಗ ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ಇದು ನೀವು ನೋಡಿದ್ರೆ ಎಲ್ಲ ಎನ್ಕ್ಲೋಜರ್ ನಮ್ಮದು ಡಿಸೈನ್ ಆಗಿರೋದು ಮಕ್ಕಳಿಗೆ ಬಂದು ಅದಕ್ಕೆ ಮುಟ್ಟಕ್ಕೆ ಈಸಿ ಆಗಲಿ ಅಂತ. ಆದರೆ ಇದಕ್ಕೆ ಎಕ್ಸರ್ಸೈಸ್ ಆಗಿರಲಿ ಅದಕ್ಕಾಗಿರಲಿ ಬೇರೆ ಜಾಗ ಹೊಂದಿದೆ. ಎಲ್ಲ ಪ್ರಾಣಿಗಳು ಆಚೆ ಹೋಗ್ತವೆ. ಅದರ ಎಕ್ಸರ್ಸೈಸ್ ಆಗಿರಲಿ, ಅದರ ಗ್ರೇಜಿಂಗ್ ಆಗಿರಲಿ, ಓಡಾಟ ಅದೆಲ್ಲ ಮಾಡಿಕೊಂಡು ಮತ್ತೆ ಇಲ್ಲಿಗೆ ವಾಪಸ್. ಇದು ಮನೆ ಥರ. ಓಹೋ, ಬಂದವರಿಗೆ ಇದು ನೋಡ್ಲಿಕ್ಕೆ ಮುಟ್ಲಿಕ್ಕೆ ಸಿಗಲಿ ಅನ್ನೋದು. ಸೊ ಇದರ ಹೊರತು ಅವುಗಳ ಸ್ವತಂತ್ರಕ್ಕೂ ಒಂದು ಜಾಗ ಇದೆ. ಹೌದು, ಡೇಸ್ ಇರುತ್ತೆ. ವೀಕ್ಲಿಯಲ್ಲಿ ಇದಕ್ಕೆ 2 ದಿವಸ, ಇದಕ್ಕೆ 2 ದಿವಸ, ಇದಕ್ಕೆ 2 ದಿವಸ ಅಂತ ಅದ್ರ ಶೆಡ್ಯೂಲ್ ಆಗಿ ಅದು ಹೋಗಿ ಅದ್ರದ್ದು ಎಕ್ಸರ್ಸೈಸ್ ಮಾಡಿಕೊಂಡು ಬರುತ್ತೆ. ಸೂಪರ್. ಓಕೆ, ಕುರಿ ಟಗರು ವಿಚಾರ ಆಯಿತು. ಈಗ छोटू कम here. Wow. Ba, छोटू ba. Come. Oh, come here quickly ba. छोटू ba. ಸೊ ಬಿಸಿಲಲ್ಲ, ಅದಕ್ಕೋಸ್ಕರ ಒಳಗಡೆ ಇದ್ದಾನೆ. ನೋಡೋಣ ಕರಿತೀನಿ ಅಂತ. ಬರ್ತಾರೆ. ಸೊ ಇದ್ರ ಹೆಸರು ಛೋಟು ಅಂತ. ಅತಿ ಚಿಕ್ಕ ಕುದುರೆ ಇದು. ಚಿಕ್ಕದಂದ್ರೆ ಇಷ್ಟೇ ಬೆಳೆಯೋದು ಇದು. ಇಷ್ಟೇ 10 ವರ್ಷ ಇದಕ್ಕೆ ಇಷ್ಟೇ ಬೆಳೆಯೋದು. ಇದನ್ನ KR ಮಾರ್ಕೆಟ್ ಇಂದ ರೆಸ್ಕ್ಯೂ ಮಾಡಿರೋದು ನಾವು. ಎಲ್ಲಿಂದ? KR ಮಾರ್ಕೆಟ್ ರೆಸ್ಕ್ಯೂ ಮಾಡಿರೋದು ಅಲ್ಲಿಂದ ಕಾಪಾಡ್ಕೊಂಡು. ಸೊ ಇದ್ರ ಪ್ರೀವಿಯಸ್ ಹಳೆ ಯಾರು ಸಾಕಿದ್ರು ಅವ್ರದ್ದು ಏನು ಇದಿತ್ತು ಅಂದ್ರೆ ಯಾವ್ದೋ ಕುದುರೆ ಇದು ಮರಿ ತಗೊಂಬಂದು ನಾನು ಚೆನ್ನಾಗಿ ಸಾಕಿದ್ರೆ ದೊಡ್ಡದಾಗುತ್ತೆ ಅಂತ. ಓಕೆ. ಆದ್ರೆ ಸುಮಾರು 2 ವರ್ಷ ಆದ್ರೂ ದೊಡ್ಡದಾಗಿಲ್ಲ, ಇದು ಬೆಳವಣಿಗೆ ಆಗಿಲ್ಲ. ಬಟ್ ಅವ್ರಿಗೆ ಬೇಕಾದ ಎಲ್ಲ ಅಗತ್ಯತೆಗಳನ್ನು ಪೂರೈಸಿಲ್ಲ. ಆಹಾರ ಇಲ್ಲ, ಯಾಕಂದ್ರೆ ದೊಡ್ಡದಾದ್ರೆ ಅಲ್ಲ ಅವ್ರಿಗೂ ಟಾಂಗ ಗಿಂಗಾಗೆಲ್ಲ ಯೂಸ್ ಬೀದಿಲಿ ಬಿಟ್ಬಿಟ್ಟಿದ್ರೆ ಮನೇಲಿ ಸಾಕಿದ್ರೆ. ಅದೇ ಇದು ಬೆಳೆದಿಲ್ದಿರೋ ಕಾರಣ ಅವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅದಕ್ಕೆ ಸ್ಟೆರಾಯ್ಡ್ಸು ಅದು ಇದು ಎಲ್ಲ ಹಾಕ್ಸಿ ಆದ್ರೂ ಬೆಳಿಲಿಲ್ಲ. ಅವಾಗ ಬೀದಿಗೆ ಬಿಟ್ಬಿಡಿ. ಹೌದು, ನಾವು ಆಕ್ಚುಲಿ ನಮ್ಗೆ ಸಿಕ್ಕಿದಾಗ ಆಕ್ಚುಲಿ ತುಂಬಾ ವೀಕ್ ಇತ್ತು ಕುದುರೆ. ಆ ಸ್ಥಿತಿಲಿ ಇತ್ತು. ಹೌದು, ಯಾಕಂದ್ರೆ ಆಹಾರ ಸಿಗಲ್ಲ. ವೇಸ್ಟ್ ಪ್ಲಾಸ್ಟಿಕ್ ಅದೆಲ್ಲ ಮಾರ್ಕೆಟ್ ಅಂದ್ರೆ ಕೇಳಬೇಕಲ್ಲ ಬಿದ್ದಿರುತ್ತೆ. ಹೌದು, ಇಲ್ಲಿ ಬಂದು ಆಲ್ಮೋಸ್ಟ್ 8 ಇಯರ್ಸ್ ಆದ್ಮೇಲೆ ಈಗ ಇದಕ್ಕೆ 10 ವರ್ಷ. ಸೊ 2 ವರ್ಷದಿದ್ದಾಗ ತಂದಿದ್ದು. ಹೌದು, ಸುಮಾರು 2 ವರ್ಷ. ಕರೆಕ್ಟಾಗಿ ನಮಗೂ ಏಜ್ ಹೇಳೋಕ್ಕಾಗಲ್ಲ. ಯಾವುದೇ ಪ್ರಾಣಿಗೆ ನಮ್ದು ಒಂದು ಡೀಟೇಲ್ ಏನಿಲ್ಲ ಅಂದ್ರೆ ಅದರದ್ದು ವಯಸ್ಸೆಷ್ಟು ಅಂತ ಅಂದಾಜಾಗಿ ಡಾಕ್ಟರ್ ನೋಡಿ ಹೇಳ್ಬೋದು. ಆದ್ರೆ ಇಷ್ಟೇ ವಯಸ್ಸು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಬೇರೆ ಬೇರೆ ಸ್ಥಿತಿಯಿಂದ ತಂದಿದ್ದಾರೆ. ಬಟ್ ಈ ಎಲ್ಲದಕ್ಕೂ ನೀವು ಸಾಕ್ಷಿಯಾಗಿ ಉಳಿದಿದ್ದೀರಿ. ಹೌದು, ದಟ್ಸ್ ಗ್ರೇಟ್. ಓಕೆ, ಸೊ ಇವ್ರ ಹೆಸರು ಛೋಟು ಅಂತ. ಛೋಟು. ಸೊ ನೀವು ಇಲ್ಲಿಗೆ ಬಂದ್ರೆ ವಾವ್, ಸಿನಿಮಾದಲ್ಲಿ ಕೇಳ್ತಿರಲ್ಲ ಈ ಸೌಂಡೆ. ಛೋಟು. ಓಕೆ, ಅದಕ್ಕೆ ಊಟದ ವ್ಯವಸ್ಥೆ ಏನು? ಸೇಮ್ ನಾನು ಕುರಿಗಳ ಥರ ಹೇಳ್ದೆ ಅಲ್ಲ, ಹುಲ್ಲು ಮತ್ತು ಬೂಸ ಅದೆಲ್ಲ ಹೋಗ್ತಾ ಇರುತ್ತೆ. ಸೊ ಇದೆಲ್ಲ ಗ್ರೇಸಿಂಗ್ ಅನಿಮಲ್ಸ್. ಸೊ ದಿವಸ ಪೂರ್ತಿ ಈ ಥರ ಮಕ್ಕಳು ಬಂದಾಗೂ ಈ ಥರ ಹುಲ್ಲು ತಿನ್ನಿಸ್ತಾರೆ. ತಗೊಳ್ಳಿ ನೀವು ತಿನ್ನಿಸಿ. ಶಕ್ತಿ. ಸೊ ಶಕ್ತಿ ಸೇಮ್ ಛೋಟು ಥರ ಮಿನಿಯೇಚರ್, ಚಿಕ್ಕ ಜಾತಿ, ಕುಳ್ಳ ಜಾತಿ. ಇಷ್ಟೇ ಬೆಳೆಯೋದು. ಇದು ನಮ್ಮ ಲೋಕಲ್ ಸೋಮನಹಳ್ಳಿಯಲ್ಲೇ ರೆಸ್ಕ್ಯೂ ಆಗಿರೋದು. ರೀಸೆಂಟ್ ಆಗಿ ಒಂದು 6 ತಿಂಗಳ ಹಿಂದೆ ರೆಸ್ಕ್ಯೂ ಆಗಿರೋದು. ಇದೂ ಸುಮಾರು ಒಂದು 30 kg ಇತ್ತು ಬಂದಾಗ. ಇವಾಗ 64 kg ಆಗಿದೆ. ಸೊ ಇದಕ್ಕೆ ಹೆಸರೇನು? ಶಕ್ತಿ. ಶಕ್ತಿ. ಸೊ ಇಲ್ಲಿ ಈ ಲೈನಲ್ಲಿ ಯಾವ್ದು ನೋಡ್ತಾ ಇದ್ದೀರಾ, ಛೋಟು ಬಿಟ್ಟು ಬೇರೆಲ್ಲ ಹೊಸ ರೆಸ್ಕ್ಯೂ ಆಗಿರೋ ಪ್ರಾಣಿಗಳು. ಇದು ರೀಸೆಂಟ್ ಆಗಿ, ಇದು ಆಲ್ಮೋಸ್ಟ್ 1 ವೀಕ್ ಆಗಿದೆ. ಇದು ಓಪನ್ ಆಗಿದೆ ಎನ್ಕ್ಲೋಜರ್. ಅದು ಹೋಗ್ಬಿಡ್ತು ಒಳಗಡೆ. ಬಿಸಿಲಲ್ಲ, ಅದಕ್ಕೆ ಒಳಗಡೆ ಹೋಗ್ಬಿಡುತ್ತೆ. ಸೊ ಇದು ಅವನ ಹೆಸರು ಗಫೂಗ್ ಅಂತ. ಸೇಮ್ ಮಕ್ಬೂಲ್ ಜೊತೆನೆ ಇದನ್ನು ಬಂದಿರೋದು. ಯಾರು ಅದನ್ನ ಸಾಕಿದ್ರು ಅವ್ಗೆ. ಸೊ ಮೇನ್ ರ್ಯಾಶ್ ಆಗಿತ್ತು, ಅದು ಇದ್ರ ಕಾರಣ ಇಲ್ಲಿ ಬಂದಿದೆ ಅಷ್ಟೇ. ಅದು ಇದೇನು ಇದು ವಿಶೇಷ? ಸೊ ಇದನ್ನ ಬೀಟಲ್ ಅಂತಾರೆ ಈ ಜಾತಿನ. ಆಲ್ಮೋಸ್ಟ್ ಒಂದು 70 to 100 kilos ಆಗುತ್ತೆ ಇದು ವೇಟು. ಇವಾಗ 74 kilos ಇದೆ ನಾನು. ನೀವು ಎಷ್ಟಿದ್ದೀರಿ? ನಾನು 64 ಏನೋ. ನಿಮಗಿಂತ ಅದೇ ಜಾಸ್ತಿ. ದೇವರೇ. ಓಕೆ, ಇತ್ತೀಚೆಗೆ ರೆಸ್ಕ್ಯೂ ಆಗಿದೆ ಇದು? ಹೌದು, ಇತ್ತೀಚೆಗೆ ರೀಸೆಂಟ್ ಆಗಿ ಒಂದು 2 months ಆಗಿದೆ. ಸೊ ನಾನು ಇತ್ತೀಚೆಗೆ ಅಂದರೆ ನಮ್ಮ ಎನ್ಕ್ಲೋಜರಲ್ಲಿ ಇದೆ ಅಂದರೆ ಆಲ್ಮೋಸ್ಟ್ 2 months ಆಗಿರುತ್ತೆ. ಯಾಕಂದ್ರೆ ಕ್ವಾರಂಟೈನೇ 1 month ಪ್ರೋಸೆಸ್ ಇರುತ್ತೆ. ಹೌದು, 1 month. ಮೆಡಿಕಲ್ ಅಲ್ಲಿ ಅದು ಸಪ್ರೇಟ್ ಇರುತ್ತೆ, ಇದರ ಹತ್ರ ಇರಲ್ಲ. ಕ್ವಾರಂಟೈನ್ ಜಾಗನೇ ಸಪ್ರೇಟ್, ಯಾಕಂದ್ರೆ ರೋಗಗಳು ಹರಡ್ಬೋದಲ್ಲ ಗಾಳಿಯಿಂದ, ಅದಕ್ಕೋಸ್ಕರ ದೂರ ಇಟ್ಟಿರ್ತೀವಿ. ಸೊ ಆರೋಗ್ಯವಂತರೆಲ್ಲ ಹಂಗೆ ಚೆನ್ನಾಗಿರ್ಬೇಕು ಅಂತ. ಓ ಪುಟಾಣಿ. ಇವನ ಹೆಸರು ಬಂಟು ಅಂತ. ಬಂಟು. ಆಚೆ ಬಿಡ್ಬೋದು ಇವನನ್ನು. ಬಂಟು. ಇದು ಇತ್ತೀಚೆಗೆ ರೆಸ್ಕ್ಯೂ ಆಗಿದ್ದ ಇದ್ವಾ? ಹೌದು, ಇತ್ತೀಚೆಗೆ ಮತ್ತೆ 3-4 ತಿಂಗಳ ಹಿಂದೆ ರೆಸ್ಕ್ಯೂ ಆಗಿರೋದು. ಬಿಟ್ಟಿದ್ದೆ ತಡ ಹೋಯ್ತು. ಸೊ ಇದ್ರದ್ದು ಏನಂದ್ರೆ ಇದು ಡೈಲಿ ರೂಟೀನ್ ಇದೆ. ಬೆಳಗ್ಗೆ ಸಾಯಂಕಾಲ ಫುಲ್ ಓಡಾಡುತ್ತೆ. ಎಲ್ಲ ಪ್ರಾಣಿಗಳು ಹೋಗಿ ಮಾತಾಡ್ಸ್ಕೊಂಡ್ಬರುತ್ತೆ. ಹೌದಾ? ಅದು ಶಕ್ತಿನೂ ಎರಡೂ.
ಸೊ ಅದಕ್ಕೆ ಅಭ್ಯಾಸ ಇದೆ, ಓಪನ್ ಆಗಿದ ತಕ್ಷಣ ಗೇಟು ಅಲ್ಲಲ್ಲಿ ಹೋಗಿ ವಾಪಸ್ ಇಲ್ಲಿಗೆ ಬಂದ್ಬಿಡುತ್ತೆ. ಓಕೆ. ವಾ, ಅಲ್ಲಿ ಜಾಸ್ತಿ ಇದೆ ಅಂತ ಏನು 2 ಯಾರಿ ಬೇಕು ಅಲ್ಲಿ ನೋಡಿ ಎಷ್ಟವೆ ಅಂತ. ಆಯಿತು, ಈಗ ಇಲ್ಲಿ ಇಲ್ಲ. ಹಾಂ ಬನ್ನಿ ಇಲ್ಲಿ. ಮಾಯಾ ಕಮ್ಯಾ. ಓಹೋ, ಇಲ್ಲಿರುವ ಅತ್ಯಂತ ದೊಡ್ಡದು. ಹೌದು. ಮಾಯಾ ಕಮ್ಯಾ. ನೋಡ ಹೇ ದೇವನಿ ವೆಲ್ಕಮ್. ಮಾಯಾ ಸಖತ್. ಅದು ಬಂದಾಗಲಿ ಒಂದು ಹೆಸರು ಇಟ್ಬಿಡ್ತೀರಾ? ಹಾಂ, ಸ್ವಲ್ಪ ಪ್ರಾಣಿಗಳದ್ದು ಹೆಸರು ಆಲ್ರೆಡಿ ಇರುತ್ತೆ, ಯಾವ್ದು ಕೊಟ್ಟಿರ್ತಾರೆ ಜನ ಅದನ್ನೇ ಉಳಿಸ್ಕೊಳ್ತೀರಾ? ಅದಕ್ಕೆ ಉಳಿಸ್ಕೊಂತೀವಿ, ಯಾಕಂದ್ರೆ ಪ್ರಾಣಿ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ. ನಿಜ. ಸೊ ಯಾವುದಕ್ಕೆ ಹೆಸರು ಇರಲ್ಲ ಅದಕ್ಕೆ ನಾವೇ ಅಂದರೆ ಮೇನ್ಲಿ ಪ್ರತಿಯೊಂದು ತಿನ್ನುತ್ತೆ ಕೊಡಿ. ಪ್ರತಿಯೊಂದು ಪ್ರಾಣಿಗಳ ಹೆಸರು ಮಕ್ಕಳೇ ಇಡೋದು. ಇಲ್ಲಿ ಸ್ಕೂಲ್ ಮಕ್ಕಳು ಬರ್ತಾರಲ್ಲ ಅವಾಗ ಹೆಸರು ಕೊಡ್ತಾರೆ. ಅವ್ರ ಮುಂದೆ ದೊಡ್ಡವರು ಹೋದಾಗ ನಾನು ಇದಕ್ಕೆ ಹೆಸರಿಟ್ಟಿದ್ದು ಅಂತ ಹೇಳ್ಬೋದು. ಸುಮಾರು ಮಕ್ಕಳು ಮತ್ತೆ ಬಂದು ನೋಡ್ತಾರೆ. ಹೇಗೆ ಬಂದಿದ್ದು ಇದ್ರ ಕತೆ ಏನು? ಸೊ ಇದನ್ನ ಒಂದು ಸ್ಟಡ್ ಫಾರ್ಮ್ ಇಂದ ರೆಸ್ಕ್ಯೂ ಆಗಿತ್ತು. ಸೊ ನೀವು ಇದ್ರದ್ದು ರೈಟ್ ಕಾಲು ನೋಡಿದ್ರೆ ಬೇರೆ ಕಾಲಿಂದ ಡಿಫ್ರೆಂಟ್ ಇದೆ, ಕಾಣಿಸ್ತಾ ಇದೆಯಾ? ಓ ಹೌದು, ಸ್ವಲ್ಪ ವ್ಯತ್ಯಾಸ ಚಿಕ್ಕದಿದೆ ಈ ಭಾಗದಲ್ಲಿ. ಈ ಭಾಗದಲ್ಲಿ ಇಲ್ಲ, ಕಾಲೇ ನೋಡಿ ಇದು. ಇದನ್ನ ಕೆಳಗಡೆ ಶೂ ತರ ಇದೆ ನೋಡಿ, ಅದನ್ನ ಹೂಫ್ ಅಂತಾರೆ ಇಂಗ್ಲೀಷಲ್ಲಿ. ಹಾಂ, ಅದನ್ನ ಬಾಕ್ಸ್ ಹೂಫ್ ಅಂತಾರೆ ಡಿಫಾರ್ಮಿಟಿನ. ಸೊ ಈ ಥರ ಕುದುರೆಗಳು ನಾರ್ಮಲ್ ಕುದುರೆ ಅಷ್ಟು ಫಾಸ್ಟ್ ಓಡೋಕ್ಕಾಗಲ್ಲ. ಆಗಲ್ಲ. ಸೊ ಅದಕ್ಕೋಸ್ಕರ ರೇಸಲ್ಲಿ ಈ ಥರ ಚಿಕ್ಕದೇನಾದರೂ ಡಿಫ್ರೆನ್ಸ್ ಇದ್ರೂ ಅವ್ರು ಎಕ್ಸೆಪ್ಟ್ ಮಾಡಲ್ಲ, ರಿಜೆಕ್ಟ್ ಮಾಡ್ತಾರೆ. ಮುಂದೆಲ್ಲ ಏನಾಗ್ತಾ ಇತ್ತು ಅಂದರೆ ಈ ಥರ ಏಟಾಗಿದೆ ಕುದುರೆಗೆ, ಏನೇ ಆಗಿದೆ ಅಂದರೆ ಅಲ್ಲೇ ಶೂಟ್ ಮಾಡಿ ಸಾಯಿಸ್ಕೊಡ್ತಾರೆ. ಹೌದು, ಯೂಸ್ ಇಲ್ಲ. ಒಂದು ಕುದುರೆ ನೋಡ್ಕೊಳ್ಳೋಕ್ಕೆ ತುಂಬ ಖರ್ಚಾಗುತ್ತೆ. ಯಾಕಂದರೆ ಅದು ಆಲ್ಮೋಸ್ಟ್ ಸುಮಾರು ಒಂದು 30ರಿಂದ 40 kg ತಿನ್ನುತ್ತೆ ದಿವಸಕ್ಕೆ ಊಟ, ಮೆಡಿಸನ್ನು, ಅದ್ರ ಊಟ, ಅದೆಲ್ಲ ಖರ್ಚು ಜಾಸ್ತಿ ಬೀಳುತ್ತೆ. ಸೊ ಇದು ಅವ್ರಿಗೇನು ದುಡ್ಡು ಮಾಡಿ ಕೊಡ್ತಾ ಇಲ್ಲ ಆ ಕುದುರೆ ಅಂದರೆ ತಕ್ಷಣ ಅವಾಗ ಮಾಡಿಬಿಡ್ತಾರೆ. ಈಗ ನಿಮಗೆ ಎಷ್ಟು ಖರ್ಚು ಬರುತ್ತೆ ಇದೊಂದು ಕುದುರೆ? ಒಂದು ಕುದುರೆಗೆ ಸೊ ನಾವು ಯೂಶ್ವಲಿ ಬಲ್ಕಲ್ಲಿ ಎಲ್ಲ ಕುದುರೆಗೆ ಸೇಮ್ ತರ್ತೀವಲ್ಲ. ಸೊ ಆಲ್ಮೋಸ್ಟ್ ತಿಂಗಳಿಗೆ ಒಂದು 10ರಿಂದ 15 ಮಿನಿಮಮ್ 10ರಿಂದ 15 ಸಾವಿರ ಖರ್ಚು ಬರುತ್ತೆ. ಹೌದು, ಸೀಸನಲ್ಲಿ ಚೇಂಜ್ ಆಗುತ್ತೆ. ಯಾಕಂದರೆ ವಿಂಟರಲ್ಲಿ ಜಾಸ್ತಿ ಹೈ ಪ್ರೋಟೀನ್ ಫುಡ್ ಕೊಡ್ತೀವಿ, ಸಮ್ಮರ್ದಲ್ಲಿ ಸ್ವಲ್ಪ ಜಾಸ್ತಿ ಹೈ ವಾಟರ್ ಮೆಲನ್ ಆಗಿರಲಿ, ಅದಾಗಿರಲಿ ನೀರಿನ ಅಂಶ ಜಾಸ್ತಿ. ಸೊ ಸೀಸನಲ್ಲಿ ಡಯಟು ಚೇಂಜ್ ಆಗ್ತಾ ಇರುತ್ತೆ ನಮಗೆ. ಇದು ಸತ್ಯನಾ? ಶೂಟ್ ಮಾಡಿ ಸಾಯಿಸ್ತಿದ್ರೆ? ಹೌದು. ಮುಂಚೆ ಎಲ್ಲ ಅದೇ ಮಾಡ್ತಾ ಇದ್ದಿದ್ದು. ಇವಾಗ ಮರ್ಸಿಕಿಲ್ ಅಂತ ಇದು ಡಾಕ್ಟರ್ ಬಂದ್ಬಿಟ್ಟು ಇಂಜೆಕ್ಷನ್ ಕೊಟ್ಬಿಟ್ಟು ಇದು ಮಾಡ್ತಾರೆ. ಅದು ಕೊಲ್ಲೋದೇ, ಆದರೆ ಅದಕ್ಕೆ ಗೊತ್ತಾಗಲ್ಲ ಅಷ್ಟೇ, ಪೇನ್ಲೆಸ್ ಡೆತ್ ಆಗುತ್ತೆ. ಸೊ ಆ ಥರದ ಒಂದು ರೆಸ್ಕ್ಯೂನ ಇದು? ಹೌದು, ಆ ಥರದ ಒಂದು ರೆಸ್ಕ್ಯೂ. ಅದಕ್ಕೆ ಎಷ್ಟು ಏಜ್ ಇರ್ಬೋದು? ಇವಾಗ 14 years ಎಕ್ಸಾಕ್ಟ್ಲಿ. 14 ವರ್ಷ. ಮಾಯಾಗಿ 14 ವರ್ಷ. ಸೊ ಇಲ್ಲಿಗೆ ಬಂದಾಗ ಮಿಸ್ ಮಾಡ್ಕೋಬೇಡಿ, ಸೂಪರ್ ಆಗಿದೆ ನೋಡಲಿಕ್ಕೆ. ಬಟ್ ಅದು ಎಲ್ಲೂ ರೈಡ್ ಮಾಡ್ಲಿಕ್ಕೆ ಅದು ಹೋಗಿಲ್ಲಲ್ಲ? ಇಲ್ಲ, ಇಲ್ಲೂ ರೈಡ್ ಮಾಡಲ್ಲ. ಆಚೆ ಕರ್ಕೊಂಡು ಹೋಗಿ ಓಡಿಸ್ತೀವಿ, ಲಂಜಿಂಗ್ ಅಂತ ಸೆಂಟ್ರಲ್ಲಿ ನಾವು ನಿಂತ್ಕೊಂಡು ಅದನ್ನ ಓಡಿಸ್ತೀವಿ. ಎಕ್ಸರ್ಸೈಸ್ ಡೈಲಿ ಕೊಡಲೇಬೇಕು ಪ್ರಾಣಿಗೆ, ಅದಕ್ಕೋಸ್ಕರ ಅದು ಮಾಡ್ತೀವಿ. ಅದ್ರ ಓಡಿಸೋದು ಗಿಡಿಸೋದು ಏನಿಲ್ಲ. ಯಾಕಂದ್ರೆ ಅದು ಕಾಲದ ಆಲ್ರೆಡಿ ಪ್ರಾಬ್ಲಮ್ ಇದೆ ಅಲ್ಲ ಅದಕ್ಕೆ. ಹೌದು. ಸೊ ಇಲ್ಲೂ ನೋಡಿದ್ರೆ ಇದನ್ನ ಪೋನೀಸ್ ಅಂತಾರೆ. ಅದು ನೋಡಿದ್ ನೀವು ಹಾರ್ಸ್ ಇಂಗ್ಲೀಷಲ್ಲಿ, ಇದು ಪೋನಿ ಅಂದ್ರೆ ಅದಕ್ಕೆ ಮರಿ ಅಂತ ಅಲ್ಲ, ಕುಳ್ಳ ಜಾತಿದ ಕುದುರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಾಯಾಗ 14 ಅಂದ್ರೆ ಇವಳಿಗೆ 17 ವರ್ಷ. ಇವರೇ ದೊಡ್ಡವ್ರ? ಹೌದು, ಇವರೇ ದೊಡ್ಡವರು ಅದಕ್ಕೆ. ಸೊ ಮತ್ತೆ ಇದ್ರ ಬೆಳವಣಿಗೆ ಬೈ ಡಿಫಾಲ್ಟ್ ಇಷ್ಟೇ ಬೆಳೆಯೋದಿರು. ಆದರೆ ಮಾಯಾ ಏನಿದೆ ಅದಕ್ಕಿಂತ ಸ್ಟ್ರಾಂಗ್ ಅಂದರೆ ಏನಕ್ಕಂದ್ರೆ ಇಲ್ಲಿ ಹಿಲ್ಸ್ ಆಗಿರಲಿ, ಬೆಟ್ಟ ಗುಡ್ಡಗಳಲ್ಲಾಗಿರಲಿ, ಹಿಮಾಲಯದಲ್ಲಾಗಿರಲಿ ನೀವು ಇದು ಕಾಣಿಸ್ಕೊಳ್ಳುತ್ತೆ, ಆ ಕುದುರೆ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಉದ್ದ ಕಾಲಿರುತ್ತಲ್ಲ, ಈಸಿಯಾಗಿ ಏಟ್ ಮಾಡ್ಕೊಳ್ಳುತ್ತೆ, ಬಿದೋಗುತ್ತೆ. ಅದೇನಿದ್ರು ಫ್ಲಾಟ್ ಲ್ಯಾಂಡ್ಸು, ಹುಲ್ ಜಾಗಗಳಿರುತ್ತಲ್ಲ, ಆ ಥರ ಜಾಗಕ್ಕೆ ಅದು ಒಳ್ಳೆಯದು. ಬೆಟ್ಟ ಗುಡ್ಡ ಮೇಲೆ ಕೆಳಗಡೆ ಇರೋ ಇದಕ್ಕೆಲ್ಲ ಅಲ್ಲೊಂದು ಐತಲ್ಲ, ಅದು ಆಗ್ಲೇ ನೋಡಿದ್ವಲ್ಲ, ಅದು ಸೇಮ್ ಮೋಟ ಇದೆ. ಹೌದು, ಅದಿನ್ನೂ ಚಿಕ್ಕದಿದೆ ಇದಕ್ಕೆ. ಹೌದು. ಸೊ ಅದಕ್ಕೆ ಸ್ಪೆಷಲ್ ಸ್ವಲ್ಪ. ಅದು ಇದೇ ನೀವೇ ಕಟ್ ಮಾಡೋದಾ? ಹೌದು. ಹೇರ್ ಸ್ಟೈಲ್. ಸೊ ವೀಕ್ಲಿ ಗ್ರೂಮಿಂಗ್ ಮಾಡ್ತಾರೆ, ಟ್ರಿಮ್ ಮಾಡ್ತಾರೆ. ನೇಮರ್ ಇದ್ದಂಗೆ. ಸೊ ಇದರ ಹೆಸರು ಈಶಾ ಅಂತ. ಅದು ಗಬ್ಬರ್ ಒಳಗಡೆ ಇರೋದು. ಗಬ್ಬರ್. ಇದು ಈಶಾ. ಮಾಯಾ. ಸೊ ಈಶಾನ ಬನಶಂಕರಿಯಲ್ಲಿ ರೆಸ್ಕ್ಯೂ ಮಾಡಿತ್ತು. ರಾಜಕಾಲುವೆ ಹೋಗುತ್ತಲ್ಲ, ಅದ್ರಲ್ಲಿ ಬಿದೋಗಿತ್ತು. ಹೌದು. ನಮ್ಮ ಫೌಂಡರ್ ಅವ್ರ ಕಾಲ್ ಬಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಶಾ ಗಬ್ಬರು ಪ್ರಾಣಿಗೆ ಫಸ್ಟ್ ಪ್ರಾಣಿ ಒಳಗಡೆ ಬಂದಿರೋದು. ಸೊ ಈ ಸೆಟಪ್ ಮಾಡಿದ್ಮೇಲೆ ಜಾಗ ಫಸ್ಟ್ ಆನಿಮಲ್ ಇವರಿಬ್ರು
ಗಬ್ಬರ್ ಈಶಾ. ಓ ಇವರೇ ಪಾದಾರ್ಪಣೆ. ಹೌದು. ಫಸ್ಟ್ ಆನಿಮಲ್ಸ್ ಇಲ್ಲಿ ಇದು ಮಾಡುವಾಗ ರೆಸ್ಕ್ಯೂ ಕಾಲ್ ಬಂದಿರೋ ಕಾರಣ ಹೋಗಿ ರೆಸ್ಕ್ಯೂ ಮಾಡಿ ಸುಮಾರು ರಾಜಕಾಲದಲ್ಲಿ ಬಿದ್ದಿತ್ತಲ್ಲ JCB ಎಲ್ಲ ತರಿಸಿ ಮೇಲೆ ಎತ್ತಬೇಕಾಗಿತ್ತು ಕ್ರೇನಲ್ಲಿ. ಯಾರು ಬೇರೆಯವ್ರು ಸಾಕಿದ್ದ ಇದು? ಬೇರೆ ಸಾಕಿ ಬಿಟ್ಬಿಟ್ಟಿರೋದು, ಬೇರೆ ಸಾಕಿ ಬಿಟ್ಬಿಟ್ಟಿರೋದು. ಅದು ಬಿದೋಗಿತ್ತು ಬೈ ಮಿಸ್ಟೇಕ್ ಏನೋ. ಅಲ್ಲಿಂದ ಎತ್ತಕ್ಕೆ ಆಲ್ಮೋಸ್ಟ್ ತುಂಬ ಟೈರಿಂಗ್ ಪ್ರೋಸೆಸ್ ಇತ್ತಲ್ಲ, ರಾತ್ರಿ ಹೋಗಿ ರೆಸ್ಕ್ಯೂ ಪ್ರೋಸೆಸ್ ನಡೀತು. ಅಲ್ಲೇ ಲೋಕಲಲ್ಲಿ ಶೆಲ್ಟರ್ ತೊಗೊಂಡು ಇಡ್ಸ್ಕೊಂಡಿದ್ವಿ, ನಾಳೆ ಬೆಳಗ್ಗೆ ಶಿಫ್ಟ್ ಮಾಡೋಣ ಶೆಲ್ಟರ್ಗೆ ಅಂತ. ಅವಾಗ ಗಬ್ಬಗೆ ಅವನಾಗವನೇ ಹುಡ್ಕೊಂಡ್ ಬಂದಿರೋದು ಈಶಾನ. ಇವರಿಬ್ರು ಫ್ರೆಂಡ್. ಅದು ಗೊತ್ತಿರ್ಲಿಲ್ಲ, ಅಲ್ಲಿ ಸ್ಟೇ ಆಗಿದ್ದಕ್ಕೆ ಒಂದು ದಿವಸ ಇದ್ರ ಜೊತೆ ರೆಸ್ಕ್ಯೂ ಆದ್ಮೇಲೆ ಅದೇ ಹುಡ್ಕೊಂಡು ಬಂದಿದೆ. ಸೊ ಎರಡನ್ನೂ ಅವಾಗಿಂದ ಜೊತೆಗಿರೋದು. ಇಬ್ರು ಸ್ನೇಹಿತರನ್ನು ನೀವು ಬೇರ್ಪಡ್ಲಿಕ್ಕೆ ಬಿಟ್ಟಿಲ್ಲ. ಗ್ರೇಟ್. ಬಟ್ ಆ್ಯಕ್ಚುಲಿ ರೆಸ್ಕ್ಯೂ ಪ್ರೋಸೆಸ್ ಏನು ಆ್ಯಕ್ಚುಲಿ ನಿಮಗೆ ಹೇಗೆ ಸಂಪರ್ಕ ಮಾಡಬೇಕು ಅವರು? ಸೊ ನೀವು ಯಾವುದೇ ನಂಬರ್ಗೆ ಫೋನ್ ಮಾಡಿದ್ರೆ, 100ಗೆ ಫೋನ್ ಮಾಡಿದ್ರೆ, ಇಲ್ಲ ಯಾವುದೇ ಜಸ್ಟ್ ಡೈಲಿಗೆ ಫೋನ್ ಮಾಡಿದ್ರೆ ನಮ್ಮ ನಂಬರ್ ಕನೆಕ್ಟ್ ಮಾಡ್ತಾರೆ. ರೆಸ್ಕ್ಯೂ ಎನಿ ಟೈಪ್ ಆಫ್ ರೆಸ್ಕ್ಯೂ, ಸ್ನೇಕ್ ರೆಸ್ಕ್ಯೂಸ್ ಆಗಿರಲಿ, ಎಕ್ಸಾಟಿಕ್ ಆನಿಮಲ್ ರೆಸ್ಕ್ಯೂಸ್ ಆಗಿರಲಿ. ಸೊ ಥ್ರೂಔಟ್ ತುಂಬ ಆರ್ಗನೈಸೇಷನ್ಸ್ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಅದು ಆನಿಮಲ್ ಡಿಪೆಂಡೆಂಟ್ ಮತ್ತು ಲೊಕೇಶನ್ ಡಿಪೆಂಡೆಂಟ್ ಆಗಿ ನಂಬರ್ಸು ಹಂಗೆ ಡೈವರ್ಟ್ ಆಗುತ್ತೆ. ಜಸ್ಟ್ ಡೈರೆಕ್ಟ್ ಕಳಿಸ್ಕೊಡ್ತಾರೆ. ಹೌದು, ಈ ಡೈರೆಕ್ಟ್ ಆಗುತ್ತೆ, ಅಲ್ಲಿಂದ ನಮ್ಗೆ ಕಾಲ್ಸ್. ಸೊ ನೀವು ಅಲ್ಲಿಗೆ ಹೋಗ್ತೀರಾ? ಹೌದು, ವಾಲಂಟಿಯರ್ಸ್ ಥ್ರೂಔಟ್ ಬ್ಯಾಂಗ್ಳೂರ್ ಇದ್ದಾವೆ. ಸೊ ಯಾರ ಹತ್ರ ಇದ್ದಾರೋ ಅವ್ರಿಗೆ ತಕ್ಷಣ ಅಲ್ಲಿ ಕೊಡ್ತೀವಿ. ಸೂಪರ್. ಸೊ ಈ ಪ್ರಾಣಿ ಪ್ರಪಂಚದಲ್ಲಿ ಈ ಎರಡು ಹಿರಿಯ ಸಿಟಿಸನ್ಸ್, ಸೀನಿಯರ್ ಸಿಟಿಸನ್ಸ್. ಗ್ರೇಟ್. ಸೊ ನೆಕ್ಸ್ಟ್ ಬನ್ನಿ. ಸೊ ಇಲ್ಲಿ ಬಂದ ಪ್ರತಿಯೊಬ್ಬರಿಗೂ ಗೈಡ್ ಮಾಡ್ಲಿಕ್ಕೆ ಇಂಡಿವಿಜುವಲ್ ಇದ್ದೇ ಇರ್ತಾರಲ್ಲ? ಹೌದು ಹೌದು. ಆಮೆ, ವಾವ್, ಇದು ಆಮೆಗಳ ಪ್ರಪಂಚ. ಹೌದು. ಏನು ಕತೆ ಇದು? ಇದು ನೋಡಿದ್ರೆ ನೀವು ನಮ್ಮ ಹತ್ರ ಸುಮಾರು ಜಾತಿ ಆಮೆಗಳಿದೆ, ಆದರೆ ಇದರಲ್ಲಿರೋದು ಒಂದೇ ಜಾತಿ ಆಮೆ. ಇಷ್ಟರಲ್ಲೂ ಒಂದೇ ಜಾತಿ. ಇದನ್ನ ರೆಡ್ ಇಯರ್ಡ್ ಸ್ಲೈಡರ್ ಅಂತ ಕರೀತಾರೆ. ನಾನು ತೋರಿಸ್ತೀನಿ ನಿಮ್ಗೊಂದು. ಓಕೆ. ಸೊ ಇದನ್ನ ರೆಡ್ ಇಯರ್ಡ್ ಸ್ಲೈಡರ್ ಏನಕ್ಕೆ ಅಂತಾರೆ ಅಂದರೆ, ಈ ರೆಡ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಕಿವಿ ಭಾಗದಲ್ಲಿ, ಅದಕ್ಕೆ ರೆಡ್ ಇಯರ್ಡ್ ಸ್ಲೈಡರ್ ಅಂತ ಕರಿತೀವಿ ಇದಕ್ಕೆ. ಇದೇ ಮೋಸ್ಟ್ ಕಾಮನ್. ನೀವು ಹಿಂಗೆ ಮುಟ್ಬೋದು. ನಾವು ಇದು ಹೆಂಗಂದ್ರೆ ಅದರದು ಬೆನ್ಮೂಳಿ ಇದರಲ್ಲಿರುತ್ತೆ. ಸೊ ನಾವು ಟ್ಯಾಪ್ ಮಾಡೋದು, ಮುಟ್ಟೋದು ಎಲ್ಲ ಅದಕ್ಕೆ ಗೊತ್ತಾಗುತ್ತೆ. ಇದು ನೀವು ಮುಟ್ತಾ ಇದೀರಲ್ಲ, ಇದು ಸೇಮ್ ನಾವು ಉಗ್ರು ಏನು ಮೆಟೀರಿಯಲ್ ಅಲ್ಲಿ ಮಾಡಿದ್ರೆ ಅದೇ ಮೆಟೀರಿಯಲ್. ಇದನ್ನು ಕೆರಟಿನ್ ಅಂತಾರಲ್ಲ, ಅದೇ ಸೇಮ್ ಮೆಟೀರಿಯಲ್. ಸೊ ಅದು ಮುಟ್ಟೋದು, ಟ್ಯಾಪ್ ಮಾಡೋದು ಎಲ್ಲ ಗೊತ್ತಾಗುತ್ತೆ ಅದಕ್ಕೆ. ನೋಡಿ, ಬಟ್ ಇದರ ರಕ್ಷಣೆಯೇ ಸ್ವಯಂ ಇಲ್ಲಿ. ಹೌದು ಹೌದು, ಇದರ ರಕ್ಷಣೆನೇ ಇದು. ಅದರ ರಕ್ಷಣೆ ಏನಿಂದ ಮಾಡ್ಬೋದು? ಹುಲಿ ಆಗಿರಲಿ, ಇಲ್ಲ ಕಾಡು ನಾಯಿಗಳು, ಅದರಿಂದ ರಕ್ಷಣೆ ಮಾಡುತ್ತೆ. ಆದ್ರೆ ಸುಮಾರು ಜನ ಏನು ಅನ್ಕೊಂತಾರೆ, ಇದು ತುಂಬಾ ಗಟ್ಟಿ ಇದೆ, ಕಾಲು ಓಡಿಸಿದ್ರೂ ಏನಾಗಲ್ಲ, ಬಂಡೆ ಬಿದ್ರೂ ಏನೂ ಆಗಲ್ಲ. ಇಲ್ಲ, ಅಷ್ಟು. ಅಯ್ಯೋ, ಬರೀ ಕಾಡಲ್ಲಿ ಅದಕ್ಕೆ ಏನಿಂದ ಅಪಾಯ ಇದೆ ಅದರಿಂದ ಇತರ ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳುತ್ತೆ. ಕಾಲು ತಲೆಯನ್ನೆಲ್ಲ ಒಳಗಡೆ ಕೆಳಕೊಂಡ್ರೆ ಚಿಪ್ ಉಳಿಯುತ್ತೆ. ಹೌದು. ಆ ಥರ ಅಂದ್ಬಿಟ್ಟು 3ನೇ ಫ್ಲೋರಿಂದ ಬಿಸಾಕಿದ್ರು ಬದುಕುತ್ತೆ, ಆ ಥರ ಇಲ್ಲ, ಕ್ರ್ಯಾಕ್ ಆಗ್ಬಿಡುತ್ತೆ. ತುಂಬಾ ಜನಕ್ಕೆ ತಪ್ಪು ಕಲ್ಪನೆ. ಹೌದು ಹೌದು. ಚಿಪ್ಪೆ ರಕ್ಷಣೆ, ಕಲ್ಲು ಬಿದ್ರು ಏನೂ ಆಗಲ್ಲ. ಸೊ ಇದ್ರದ್ದು ಏನು ವಿಶೇಷ ಅಂದರೆ, ಇದು ಮೋಸ್ಟ್ ಕಾಮನ್ ಪೆಟ್ ಟರ್ಟಲ್ ಸ್ಪೀಶೀಸ್ ಥ್ರೂಔಟ್ ವರ್ಲ್ಡಲ್ಲಿ. ಓಕೆ. ವರ್ಲ್ಡಲ್ಲೇ ಎಲ್ಲೇ ನೀವು ಈಸಿಯಾಗಿ ಟರ್ಟಲ್ ಸಿಗುತ್ತೆ ಅಂದರೆ ಇದರದ್ದೇ ಸಿಗುತ್ತೆ. ಸೊ ಇಷ್ಟು ಚಿಕ್ಕದಾಗಿ ಸಿಗುತ್ತೆ ನಿಮಗೆ, ಕಾಯಿನ್ ಸೈಜ್. ಸೊ ಕಾಯಿನ್ ಸೈಜ್ ಟರ್ಟಲ್ ಅಂತ ಪೆಟ್ ಶಾಪಲ್ಲಿ ಮಾಡ್ತಾರೆ 200-300 ರೂಪಾಯಿಗೆ. ಹೌದಾ? ಸೊ ಸುಮಾರು ಮಕ್ಕಳು ಎಕ್ಸಾಮ್ ಇಲ್ದಿರುವಾಗ, ಎಕ್ಸಾಮ್ ಆದ್ರೆ ಸಮ್ಮರ್ಸ್ ಬರುತ್ತಲ್ಲ, ಅವಾಗ ತಗೊಂಡು ಮನೇಲಿ ಇಟ್ಕೊಂಡ್ಬಿಡ್ತಾರೆ, ಚಿಕ್ಕ ಅಕ್ವೇರಿಯಮ್ ಅಲ್ಲೋ ಏನರಲ್ಲೋ. ವಿತಿನ್ 6 to 8 months ದೊಡ್ಡದು ಬೆಳೆದ್ಬಿಡುತ್ತೆ. ಚೆನ್ನಾಗಿ ಊಟ ಹಾಕಿ ಸಾಕಿದ್ರೆ ದೊಡ್ಡದು ಬೇಗ ಬೆಳೆದ್ಬಿಡುತ್ತೆ. ದೊಡ್ಡದು ಬೆಳೆದ ಮೇಲೆ ಅವ್ರಿಗೆ ಏನು ಮಾಡ್ಬೇಕು ಗೊತ್ತಾಗಲ್ಲ. ಚಿಕ್ಕ ಟ್ಯಾಂಕ್ ಇರುತ್ತೆ ಮನೆಯಲ್ಲಿ, ಅವಾಗ ಏನು ಮಾಡ್ತಾರೆ, ಸುತ್ತಮುತ್ತ ಇರೋ ಕೆರೆಯಲ್ಲಿ ಬಿಟ್ಬಿಡ್ತಾರೆ. ಆದರೆ ಇದು ಸೌತ್ ಅಮೆರಿಕಾ ದೇಶದ ಪ್ರಾಣಿ ಇದು ಮೂಲತಃ. ಸೊ ಇಲ್ಲಿ ಬಿಟ್ಟಿದ ತಕ್ಷಣ ಏನಾಗುತ್ತೆ, ಇದು ಸಾಯಲ್ಲ, ನಮ್ಮ ಪ್ರಾಣಿಗಳನ್ನ ಸಾಯಿಸುತ್ತೆ. ಹೌದಾ? ಹೌದು. ಇದು ಇನ್ವೇಸಿವ್ ಸ್ಪೀಶೀಸ್ ಅಂತ ಕರೀತಾರೆ. 7 ಥರ ಪ್ರಾಣಿಗಳಿರುತ್ತೆ. ಒಂದು ನಾಗರಾಜ್ ಹೇಳಿರೋ ಥರ ಗೋಡೆಂಟಲ್ಲಿ ಸ್ವಲ್ಪ ಪ್ರಾಣಿಗಳು ಕಾಡಿಗೆ ಬಿಟ್ಟಿದ ತಕ್ಷಣ, ಎಕ್ಸಾಟಿಕ್ ಅನಿಮಲ್ಸ್, ನಮ್ಮ ದೇಶದ ಇಲ್ಲದೆ ಇರೋದು, ಅದು ಬದುಕಲ್ಲ. ಯಾಕಂದ್ರೆ ಇಲ್ಲಿ ಆಹಾರ ಸಿಗಲ್ಲ, ಅದು ಸಿಗಲ್ಲ, ಇದು ಸಿಗಲ್ಲ ಅಂತ ಹೊತ್ತೋಗ್ಬಿಡ್ತಾರೆ. ಒಂದು ಸ್ವಲ್ಪ ಜಾತಿಗಳು ಇನ್ವೇಸಿವ್ ಸ್ಪೀಶೀಸ್ ಅಂತ ಕರೀತಾರೆ. ಇಲ್ಲಿ ಬಂದು ಇಲ್ಲಿನ ಡಾಮಿನೇಟ್ ಮಾಡುತ್ತೆ. ಬ್ರಿಟಿಷರ್ ಥರ. ಹೌದು, ಸ್ವಲ್ಪ ಆ ಥರ. ಸೊ ಈ ಜಾತಿ ಅದೇ ಥರ. ಇಲ್ಲಿಗೋ ಆಮೆಗಳು, ಇಲ್ಲಿಗೋ ಕಪ್ಪೆ, ಇಲ್ಲಿಗೋ ಮೀನುಗಳಿಗೆಲ್ಲ ತಿನ್ಬಿಟ್ಟು ಬೆಂಗಳೂರಲ್ಲಿ ಯಾವುದೇ ಕೆರೆಗೆ ಹೋಗಿ ಒಂದಾದ್ರೂ ಇದು ಸಿಗುತ್ತೆ. ಬಟ್ ಆ ಕೆರೆಯಲ್ಲಿ ಇನ್ನೇನು ಸಿಗಲ್ಲ. ಇದು ಜಾಸ್ತಿ ಆಗ್ತಾ ಇದ್ದಂಗೆ ಅದು ಕಮ್ಮಿ ಆಗುತ್ತೆ. ಮೀನುಗಳು ಬಿಡಲ್ಲ. ಪಾರಿವಾಳನೂ ನಮ್ಮ ಕಾಡು ಪಕ್ಷಿ ಅಲ್ಲ. ಪಾರಿವಾಳ ಹೆಂಗ್ ಜಾಸ್ತಿ ಆಗ್ತಾ ಇರುತ್ತೆ, ಗುಬ್ಬಚ್ಚಿ ಹಂಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಓಹೋ, ಇದು ಪಾರಿವಾಳದ ಸುಪ್ರೀಮೇಸಿನ. ಹೌದಾ? ಹೌದು.
ಬಟ್ ಇದು ನೀರು ಮತ್ತು ನೀರಿನ ಹೊರಗಡೆ ಎಷ್ಟೆಷ್ಟು ಸಮಯ ಕಳೆಯಬಲ್ಲವೆ ಇವು? ಸೊ ಇದನ್ನ ಮತ್ತೆ ಇದು ರೆಪ್ಟೈಲ್ ಜಾತಿ ನಾನು ಹೇಳ್ದಂಗೆ ನಿಮಗೆ. ಸೊ ಇದಕ್ಕೆಲ್ಲ ಬಿಸಿಲು ಬೇಕೇ ಬೇಕು. ಬಿಸಿಲು. ಸೊ ಇದು ಏನು ಮಾಡುತ್ತೆ, ಡೈಲಿ ಆಚೆ ಬರುತ್ತೆ ಬಿಸಿಲಿರುವಾಗ, ಬಿಸಿಲಲ್ಲಿ ಚೆನ್ನಾಗಿ ಕಾವು ತಗೊಂಡು ಒಳಗಡೆ ಹೋಗ್ಬಿಡುತ್ತೆ. ಬಿಸಿಲಲ್ಲಿ ಇದು ಕೂತಿಲ್ಲ, ರಕ್ತನ ಬಿಸಿ ಮಾಡಿಲ್ಲ ಅಂದ್ರೆ ಅದಕ್ಕೆ ಡೈಜೆಷನ್ ಆಗಲ್ಲ, ಅದ್ರ ಮೆಟಬಾಲಿಸಮ್ ಆಗಲ್ಲ. ಸೊ ಸುಮಾರು ಪ್ರಾಬ್ಲಮ್ಗಳಾಗುತ್ತೆ. ಸೊ ಸುಮಾರು ಜನ ಅದೇ ಮಾಡೋದು, ತಗೊಂಡು ಹೋಗ್ತಾರೆ, ಅಥವಾ ಫಿಶ್ಗೆ ಹೆಂಗೆ ಸಾಕ್ತಾರೆ ಅದೇ ಥರ ಮನೆ ಒಳಗಡೆ ಸಾಕ್ತಾರೆ. ಅದಕ್ಕೆ ಬಿಸಿಲು ಸಿಗಲ್ಲ, UV ಬಲ್ಪ್ ಆಗಲ್ಲ, ಅವಾಗ ಅದರಲ್ಲಿ ಹೆಲ್ತ್ ಪ್ರಾಬ್ಲಮ್ಸ್ ತುಂಬ ಶುರು. ಬಟ್ ಇದು ಸಾಕಬೇಕಾದ್ರೆ ಏನು ವಾತಾವರಣ ಇರಬೇಕು ಮನೆಯಲ್ಲಿ? ಸೊ ನೀವು ಇಲ್ಲಿ ನೋಡಿದ್ರೆ ನಮ್ಮದು ಟಬ್ಬು ಆ ಥರ ಓಪನ್ ಆಗಿರಬೇಕು, ಬಿಸಿಲಿಗೆ ಓಪನ್ ಆಗಿರಬೇಕು. ಅದಕ್ಕೆ ಯಾವಾಗ ಬೇಕು ಅವಾಗ ಅದರಲ್ಲಿ ಬಿಸಿಲಿಗೆ ಬಂದು ಬಿಸಿಲಿಂದ ವಾಪಸ್ಸು ನೀರಿಗೆ ಹೋಗೋ ಥರ ಇರಬೇಕು. ಬರುತ್ತೆ ಹೋಗುತ್ತೆ. ಇಲ್ಲಿ ನೋಡಿದ್ರೆ ಅದು ಇಂಡಿಪೆಂಡೆಂಟ್, ಅದಕ್ಕೆ ಯಾವಾಗ ಬೇಕು ಅವಾಗ ಬರ್ಬೋದು, ಆಚೆ ಹೋಗ್ಬೋದು. ಸುಮಾರು ಜನ ಮನೇಲಿ ಸಾಕುವಾಗ ಏನಂತಾರೆ, ಬಿಸಿಲು ಕೊಡಿ ಅಂತ ನಾವು ಜನಕ್ಕೆ ಹೇಳಿದ ತಕ್ಷಣ ಬಿಸಿಲು ತಂದುಬಿಟ್ಬಿಡ್ತಾರೆ. 2 ಅವರ್ ನಾವು ಇಡ್ತೀವಿ ಡೈಲಿ ಟೆರಸ್ಗೆ ಹೋಗ್ಬಿಟ್ಟು. ಅದ್ರ ಅವತ್ತು ಬೇಕಾ ಪ್ರಾಣಿಗೆ ಇಲ್ವಾ ಒಂದು ಸ್ವಲ್ಪ ಬೇಡವಾಗಿರುತ್ತೆ. ಓಹೋ, ಅದರ ಆಯ್ಕೆಗೆ ಬಿಡ್ಬೇಕು ಅದನ್ನ. ಹೌದು. ಬಟ್ ಅದು ವಾತಾವರಣ ನಿರ್ಮಾಣ ಮಾಡಷ್ಟೇ ಕೊಡ್ಬೋದು. ವಾತಾವರಣ ನಿರ್ಮಾಣ ಮಾಡ್ಕೊಡ್ಬೇಕು, ಎಲ್ಲ ಥರ ಸಿಗ್ಬೇಕು ಅದಕ್ಕೆ. ಬಿಸಿಲು ಬಂದರೆ ಬಿಸಿಲು, ನೀರು ಅಂದ್ರೆ ನೀರು, ನೀರು ಇರಬೇಕು, ಬಿಸಿಲು ಇರಬೇಕು, ಎಲ್ಲ ಇರಬೇಕು. ಅದಕ್ಕೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಳ್ಳೋ ಆಪರ್ಚುನಿಟಿ. ನೀವೇನು ಹೇಳ್ತೀವಿ ಅದ್ರ ಬಗ್ಗೆ ತಿಳಿದವರಾಗಿ ಸಾಕೋದು ಉತ್ತಮವೋ? ಓಕೆ, ಬೇಡ ಈಗ ಸುಮ್ಮನೆ ಹಿಂಸೆ ಕೊಡ್ತೀರಾ, ಅಥವಾ ಅದ್ರ ಬಗ್ಗೆ ನೀವು ಸೈಂಟಿಫಿಕಲಿ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನ ನಾಲೆಡ್ಜ್ ಅದ್ರ ಬಗ್ಗೆ ತಿಳ್ಕೊಂಡು ಸಾಕೋದು ತುಂಬಾ ಒಳ್ಳೆ, ಗುಡ್, ತುಂಬಾ ಒಳ್ಳೇದು. ತುಂಬಾ ಕಲಿಯೋದಿದೆ ಪ್ರಾಣಿಗಳಿಗೆ. ಸೊ ಹೌದು, ಒಳ್ಳೆ ಕಂಪನಿ ನಿಮ್ದು. ತುಂಬಾ ಕಲಿಯೋದಿರುತ್ತೆ ಅದರಿಂದ, ರೆಸ್ಪಾನ್ಸಿಬಿಲಿಟೀಸ್ ಕಲಿತಾರೆ ಮಕ್ಕಳು ಅದರಲ್ಲಿ. ಸೊ ಮಕ್ಳಿಗೆ ಇವಾಗ ಮನೇಲಿ ಏನು ರೆಸ್ಪಾನ್ಸಿಬಿಲಿಟಿ ಕೊಡಲ್ಲ. ಮನೇಲಿ ಒಂದು ಪ್ರಾಣಿ ಹೌದು ಅಂತ ನೋಡ್ಕೊಳಕ್ ಕೊಟ್ರೆ ಅದ್ರ ಕ್ಲೀನಿಂಗ್ ಆಗಿರ್ಲಿ, ಅದ್ರ ಟೈಮ್ ಊಟ ಆಗಿರ್ಲಿ. ಸೊ ಮಕ್ಕಳು ಕೆಲ್ಸಕ್ಕೆ ಹೋದ್ಮೇಲೆ ಹೊಸದಾಗಿ ಏನೋ ರೆಸ್ಪಾನ್ಸಿಬಿಲಿಟಿ ಬರೋಕ್ಕಿಂತ ಚಿಕ್ಕ ವಯಸ್ಸಿಂದಾನೇ ಅದು ಬಿಲ್ಡ್ ಆಗುತ್ತೆ. ನೋಡಪ್ಪ, ಈ ಸಮಯಕ್ಕೆ ನಾನು ವಾಕಿಂಗ್ ಕರ್ಕೊಂಡು ಹೋಗು, ಊಟ ಹಾಕು, ಬಿಸಿಲಿಗೆ ಬಿಡು, ಅದಾಗುತ್ತೆ. ಎಕ್ಸರ್ಸೈಸ್ ಆಗುತ್ತೆ. ಇವತ್ತಿನ ಮಕ್ಕಳು ನೀವು ನೋಡಿದ್ರೆ ಫೋನಲ್ಲಿ ಕುತ್ಕೊಬಿಟ್ರೆ ಪೂರ್ತಿ ದಿವಸ ಫೋನಲ್ಲೇ ಸ್ಪೆಂಡ್ ಮಾಡ್ತಾರೆ. ಸೊ ಈ ಥರ ಇದ್ರೆ ನಾಯಿ ವಾಕಿಂಗ್ ಕರ್ಕೊಂಡು ಅದ್ರಲ್ಲಿ ಎಕ್ಸರ್ಸೈಸ್ ಆಗುತ್ತೆ, ಒಂದು ಮೈಂಡ್ ರಿಲೀಫ್ ಸಿಗುತ್ತೆ, ಆಚೆ ಹೋಗಿ ಆಗುತ್ತೆ, ವಾಕಿಂಗ್ ಆಗುತ್ತೆ. ಸೊ ಮೂಕ ಪ್ರಾಣಿಗಳನ್ನು ಸಾಕೋದ್ರಿಂದ ಅವುಗಳ ಮೇಲಿನ ಪ್ರೀತಿ, ಅವುಗಳನ್ನು ಸಾಕೋದು ಒಂದು ಕಡೆ ಆದ್ರೆ ಇವನ್ನ ಬೌದ್ಧಿಕ ವಿಕಾಸವಾಗುತ್ತೆ. ಹೌದು, ದೈಹಿಕ ವಿಕಾಸವಾಗುತ್ತೆ. ಅದಕ್ಕೋಸ್ಕರ ನಾವು ಫ್ರೀ ಅಡಾಪ್ಷನ್ ಕೊಡೋದು ಪ್ರಾಣಿಗಳಿಗೆ. ಯಾವುದೇ ಮಕ್ಕಳು ನಾನು ಮನೇಲಿ ಸಾಕೋಬೇಕು ಪ್ರಾಣಿ ಅಂತ ಮತ್ತೆ ಅವ್ರ ಅಪ್ಪ ಅಮ್ಮ ಒಪ್ಪಿಗೆ ಕೊಟ್ಟರೆ ಫ್ರೀ ಆಗಿ ಅನುಗಳನ್ನ ಅವ್ರಿಗೆ. ನೋಡಿ, ನಿಮ್ದು ಅಪ್ಪ ಅಮ್ಮ ಮಕ್ಕಳಿಗೆ ಒಪ್ಪಿಗೆ ಕೊಟ್ರೆ ಇವ್ರು ಅದಕ್ಕೆ ಸಹಾಯ ಮಾಡ್ತಾರೆ. ಅಡಾಪ್ಷನ್ ಅಂತ ದತ್ತು ಕೊಡ್ತೀರಾ, ನೀವು ಇದನ್ನು ಸಾಕೊಳ್ಳಿ ಅಂತ. ಬಟ್ ನಾನು ನಿಮ್ಗೆ ಹೇಳೋದು, ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ ಇದ್ದ ನಿಮ್ಮ ಬೌದ್ಧಿಕ ಮಟ್ಟಕ್ಕೂ ಇಲ್ಲಿಗೆ ಬಂದು ಅನುಭವ ಆದ್ಮೇಲೆ ಎಷ್ಟು ವ್ಯತ್ಯಾಸ ಆಗಿರುತ್ತೆ? ತುಂಬಾ ವ್ಯತ್ಯಾಸ ಆಗಿದೆ, ತುಂಬಾ ವ್ಯತ್ಯಾಸ. ನೀವು ಹಿಂದೆ ನೋಡಿದಾಗ ಇದೇನಪ್ಪ ನಾನು ಹಿಂಗಾಗಿದ್ದೀನಿ ಅನ್ಸುತ್ತಲ್ಲ. ಆದ್ರೆ ಏನ್ ಅನ್ಸಲ್ಲ, ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಆಗಿರಲ್ಲ, ಮತ್ತೆ ಇದೇ ಇಷ್ಟ ಇದೆ ಲೈಫಲ್ಲಿ ಮಾಡ್ಬೇಕು ಅಂತ. ಆ ಥರ ಏನೂ ಇದಿಲ್ಲ. ಇವ್ರದ್ದು ಇಲ್ಲಿ ಒಟ್ಟು ಒಂದು 16 ವರ್ಷದ ಜರ್ನಿ. 10 ವರ್ಷ ಇಲ್ಲಿ ಆದ್ರೆ ಪ್ರಾಣಿಗಳ ಜೊತೆ ಆಲ್ಮೋಸ್ಟ್ 14 ವರ್ಷ. ಪ್ರಾಣಿಗಳ ಜೊತೆ 16 ವರ್ಷ ಕಳೆದಿದ್ದಾರೆ. ಎಷ್ಟು ಓಕೆ, ಗ್ರೇಟ್. ಈ ನೀರನ್ನು ಎಷ್ಟು ದಿವಸಕ್ಕೊಮ್ಮೆ ಚೇಂಜ್ ಮಾಡ್ತೀರಾ? ಸೊ ಕರೆಕ್ಟ್, ಇದೊಂದು ಕ್ವಶನ್ ಸುಮಾರು ಜನ ನಮಗೆ ಕೇಳ್ತಾರೆ, ನೀರು ಏನಕ್ಕೆ ಇಷ್ಟು ಗಲೀಜಿದೆ ಅದು ಇದು ಅಂತ. ಸೊ ನೀವು ನೀರು ನೋಡಿದ್ರೆ ಹಸಿರಾಗಿದೆ, ಅದಕ್ಕೆ ಗಲೀಜ್ ಅಂತೀರ. ಹಸಿರು ಏನಂದ್ರೆ ಅದರಲ್ಲಿ ಬೆಳೆದಿರೋ ಪಾಚಿ ಏನಿಲ್ಲ, ಒಂದು ಗಿಡ. ಓಕೆ. ಸೊ ಗಲೀಜ್ ಅಂತ ಅಲ್ಲ, ಅದು ಪಾಚಿ ಬೆಳ್ಕೊಂಡಿರೋ. ನೀವು ನೀರು ಬಕೆಟಲ್ಲಿ ನೀರು ಇಕ್ಕಿದ್ರೂ ಬಿಸಿಲಿಗೆ 2 ದಿವಸಕ್ಕೆ ಪಾಚಿ ಕಟ್ಕೊಳ್ಳುತ್ತೆ. ಅದು ಗಲೀಜು ಇಲ್ಲ ಕೆಟ್ಟದ್ದು ಅಂತ ಅಲ್ಲ. ಅದ್ರಲ್ಲಿ ಒಂದು ಗಿಡ ಅದು ಬೆಳ್ಕೊಳ್ಳುತ್ತೆ ನೀವು ಬಿಸಿಲಿಗೆ ಇಟ್ಟಿದ ತಕ್ಷಣ. ಆ ಕಾರಣಕ್ಕೆ ನೀರು ಹಸಿರು ಕಾಣುತ್ತೆ. ಹೌದು, ಗಿಡದ ಕಲರ್. ಈಗ ಪ್ರಾಣಿಗೆ ಈ ಥರ ಇದ್ರೆ ಇಷ್ಟ. ಏನಕ್ಕೆ ಹೇಳಿ, ಇವಾಗ ಮುಳುಗಿದ್ರೆ ಮೇಲೆ ಏನು ಕಾಣಿಸಲ್ಲ. ಸೊ ಅದಕ್ಕೆ ಏನು ಬಚ್ಚಿಕ್ಕೋ ಫೀಲಿಂಗ್. ಸೊ ಹಾವು ಹೆಂಗೆ ಬಿಲ್ಲದ ಒಳಗಡೆ ಹೋಗಿ ಬಚ್ಚಿಕೊಳ್ಳುತ್ತೆ, ಇದು ನೀರಿನ ಒಳಗಡೆ ಹೋಗಿದ ತಕ್ಷಣ ನೀರು ಕ್ಲಿಯರ್ ಆಗಿದ್ರೆ ಕಾಣಿಸುತ್ತೆ, ಹದ್ದಾಗಿರ್ಲಿ ಏನೇ ಆಗಿರ್ಲಿ. ಸೊ ಅದಕ್ಕೆ ಭಯ ಇರುತ್ತೆ. ಈ ಥರ ಇದ್ರೆ ಅದಕ್ಕೆ ಪರ್ಫೆಕ್ಟ್ ಹ್ಯಾಬಿಟೇಟ್ ತರ. ಹಸಿರು ಕಲರ್ ಬಂದಿರೋ ನೀರು ಕೊಚ್ಚೆ ಅನ್ನೋ ಅರ್ಥ ಅಲ್ಲ, ಅಥವಾ ಗಲೀಜು ಅನ್ನೋ ಅರ್ಥ ಅಲ್ಲ. ಅದು ಕೇವಲ ಒಂದು ಗಿಡ ಬೆಳೆದಿದೆ. ಓಕೆ. ಪಾಚಿ ಅಂತಾರಲ್ಲ ಕಾಮನ್ ಭಾಷೆಯಲ್ಲಿ, ಆಲ್ಗೆ ಅಂತಾರೆ ಇಂಗ್ಲಿಷ್. ಅದೇ ನೀರನ್ನು ನಾವು ಸೇವಿಸೋದಾ? ಅದು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಆನಿಮಲ್ಸ್ ಎಲ್ಲ ಇದೆಯಲ್ಲ, ಅದೊಂದು ಸ್ವಲ್ಪ ಸೇವಿಸ್ಬೇಕಂದ್ರೆ ಅದೊಂದ್ಸತಿ ಫಿಲ್ಟರ್ ಪಾಚಿಯನ್ನು ತೆಗೆದು ಅದು ಕುಡಿಬೇಕಾಗುತ್ತೆ ಅಷ್ಟೇ. ಅದಕ್ಕೆ ಆ ಶಕ್ತಿ. ಹಾಂ